ನಮಸ್ತೆ ಪ್ರೇಕ್ಷಕರೇ, ನಾನು ನಿಮ್ಮ ಪ್ರೀತಿಯ DMS. ಇವತ್ತು ಒಂದು ಫಿಶ್ ಪಾಂಡ್ ಹತ್ರ ಬಂದಿದ್ದೀನಿ. ಈ ಒಂದು ಫಿಶ್ ಪಾಂಡ್ ಅನ್ನ ನಾವು ಮೊದಲನೇದಾಗಿ ಯಾವ ರೀತಿಯಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕು, ಅದಾದ ನಂತರ ಸೀಡ್ಸ್ ಅನ್ನ ಯಾವ ರೀತಿಯಲ್ಲಿ ತರಬೇಕಾಗುತ್ತೆ, ಜೊತೆಗೆ ಹಾರ್ವೆಸ್ಟಿಂಗ್ ಯಾವ ರೀತಿ ಇರಬೇಕಾಗುತ್ತೆ, ಟೋಟಲ್ ಕಂಪ್ಲೀಟ್ ಮಾರ್ಕೆಟಿಂಗ್ ಯಾವ ರೀತಿಯಲ್ಲಿ ಇರಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನನ್ನ ಜೊತೆ ಇದ್ದಾರೆ ಪ್ರಶಾಂತ್ ಅಂತ ಅಂದ್ಬಿಟ್ಟು. ಈ ಒಂದು ಫಿಶ್ ಪಾಂಡ್ ಅನ್ನ ಯಾವ ರೀತಿ ಮಾಡಿದ್ರು, ಹೇಗೆಲ್ಲ ಇವರು ಇಂಪ್ರೂವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದೆ. ಆಯ್ತು ಊಟ? ಆಯ್ತು ಸರ್. ಈ ಒಂದು ಫಿಶ್ ಪಾಂಡ್ ಮಾಡೋದಕ್ಕೆ ನಿಮ್ಗೆ ಮೊದಲನೇದಾಗಿ ಇನ್ಸ್ಪಿರೇಷನ್ ಏನು, ಅಥವಾ ಎಲ್ಲಾದ್ರೂ ಮಾಹಿತಿಯನ್ನು ತಿಳ್ಕೊಂಡಿದ್ರಾ, ಅಥವಾ ಇದರಲ್ಲಿ ಲಾಭ ಮಾಡ್ಬೋದು ಅಥವಾ ನಷ್ಟ ಆಗುತ್ತೆ ಅನ್ನೋ ಸಮಥಿಂಗ್ ಏನೋ ನೀವು ಬೇರೆ ಕಡೆ ತಿಳ್ಕೊಂಡಿದ್ರಾ, ಇದನ್ನೇ ಮಾಡ್ಬೇಕಂತ ಯಾಕೆ ಅನ್ಸುತ್ತೆ ನಿಮ್ಗೆ? ಸರ್ ಇನ್ಸ್ಪಿರೇಷನ್ ನಮ್ಗೆ ಏನಾದ್ರು ಸ್ಟಾರ್ಟಿಂಗ್ ಇಂದ ಏನಾದ್ರು ಅಗ್ರಿಕಲ್ಚರ್ ಏನಾದ್ರು ಮಾಡಬೇಕು ಅಂತ ತುಂಬಾ ಆಸಕ್ತಿ ಇತ್ತು. ಬಟ್ ಅದರಾಗಿ ನಾನು ಮೊದಲನೇ ಆರಿಸ್ಕೊಂಡಿದ್ದು ಹೈನುಗಾರಿಕೆ ಆರಿಸ್ಕೊಂಡೆ. ಹೈನುಗಾರಿಕೆಯಲ್ಲಿ ಅಷ್ಟೊಂದು ಉನ್ನತ ಮಟ್ಟದಲ್ಲಿ ಲಾಭದಾಯಕ ಕಾಣಿಸಿಲ್ಲ. ಅದರಿಂದ ನಾನು ಎಷ್ಟು ಇದೇ ಅಗ್ರಿಕಲ್ಚರ್ ಅಲ್ಲಿ ಮತ್ತೆ ಏನಾದ್ರು ಮಾಡ್ಬೇಕು ಅಂತ ನಾನು ಸರ್ಚ್ ಮಾಡ್ತಿದ್ದಾಗ ನಾನು ಸಿಕ್ಕಿದ್ದೀನಿ ಮೀನುಗಾರಿಕೆ ಉದ್ಯಮದಿಂದ ನಾನು ತುಂಬಾ ಯಶಸ್ಕೊಂಡಿದ್ದೀನಿ. ಅದರಿಂದ ಈ ಮೀನುಗಾರಿಕೆ ಇದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀನಿ. ಓಕೆ, ನಿಮ್ಮ ಒಂದು ಈ ಫಿಶ್ ಪಾಂಡ್ ನಮ್ಗೆ ಸ್ವಲ್ಪ ತೋರಿಸ್ತೀರಾ ಹೇಗಿದೆ? ನೋಡೋಣ. ಎಷ್ಟು ಕುಂಟೆ ಮಾಡಿದ್ದೀರಾ ಸರ್ ಟೋಟಲ್? ಇಲ್ಲಿ ಇದು ಬಂದಿ ಸರ್ ಟೋಟಲ್ ಬಂದು 12 ಕುಂಟೆ ಇದೆ. 12 ಕುಂಟೆ ಮಾಡಿದ್ದೀರಾ? ಹಾಂ ಸರ್. 12 ಕುಂಟೆ ಟೋಟಲಿ ಆಗಿರುವಂತ ಟೋಟಲ್ 12 ಕುಂಟೆ ಇದೆ. ಎಕ್ಸಾಕ್ಟ್ಲಿ ಎಲ್ಲ ಬಂದು 0.1 ಹೆಕ್ಟರ್ ಮಾಡ್ತಾರೆ. ಬಟ್ ನನಗೆ ಸ್ಪೇಸ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಜಾಗ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು 2 ಕುಂಟೆ ಎಕ್ಸ್ಟ್ರಾ ಮಾಡಿದ್ದೀನಿ ಅಷ್ಟೇ. 2 ಕುಂಟೆ ಕಲ್ಚರ್ 1-2 ಸಾವಿರ ಸೀಟ್ಸ್ ಎಕ್ಸ್ಟ್ರಾ ಬಿಡ್ಬೋದು ಅಂತ ಅಷ್ಟೇ. ಅದ್ ಬಿಟ್ಟು ಬೇರೆ ಯಾವ್ದು ಹೋಯ್ತು. ಓಕೆ ಸರ್, ಈಗ ಒಂದು ಡ್ರೈ ಲ್ಯಾಂಡ್ ಇರ್ತದೆ. ಈಗ ಮಾಮೂಲಿ ಒಂದು ಖಾಲಿ ಇರುವಂತ ಒಂದು ಜಾಗ, ಒಂದು ಭೂಮಿಗೆ ಈಗ ನಾವು ಹೊಸದಾಗಿ ಏನಾದ್ರು ಕೂಡ ಒಂದು ಫಿಶ್ ಪಾಂಡ್ ನಾವು ಮಾಡ್ಬೇಕಂದ್ರೆ ನನಗೇನೋ ಆಸಕ್ತಿ ಆಯ್ತು ಅಂದ್ರೆ ನಾವು ಏನೇನೆಲ್ಲ ಮಾಡ್ಬೇಕಾಗುತ್ತೆ ಸ್ಟಾರ್ಟಿಂಗ್? ನೀವೇನಾದ್ರೂ ಮಾಡಿಸ್ಕೊಡ್ತೀರಾ ನಮ್ಗೆ? ಸರ್ ನಮ್ಮ ಕಡೆಯಿಂದ ಪಾಂಡ್ ಕನ್ಸ್ಟ್ರಕ್ಷನ್ ಇಂದ ಹಿಡಿದು ಮಾರ್ಕೆಟಿಂಗ್ ವರ್ಗುನು ನಮ್ಮ ಕಂಪ್ನಿಯಿಂದ ನಿಮ್ಗೆ ಎಲ್ಲಾ ಕಡೆ ಎಲ್ಲಾ ತರ ರೀತಿಯ ಸಪೋರ್ಟ್ ಮಾಡ್ತೀವಿ. ಸಪರೇಟ್ ಕಂಪ್ನಿ ಕೂಡ ಇದೆಯಾ? KPSC ಅಕ್ವಾನ್ ಎಂಟರ್ಪ್ರೈಸಸ್ ಅಂತ ಸಪರೇಟ್ ನಮ್ದೇ ಒಂದು ಟ್ರೇಡಿಂಗ್ ಕಂಪ್ನಿ ಇದೆ, ರಿಜಿಸ್ಟರ್ಡ್ ಕಂಪ್ನಿ ಇದೆ ನಮ್ದೇ ಒಂದು. ನಮ್ದು ಸ್ಟಾರ್ಟಿಂಗ್ ಪಾಂಡ್ ಕನ್ಸ್ಟ್ರಕ್ಷನ್ ಇಂದ ಹಿಡಿದು ನಿಮ್ಗೆ ಮಾರ್ಕೆಟಿಂಗ್ ವರ್ಗು ಒಳ್ಳೆ ರೀತಿ ಗೈಡ್ಲೈನ್ಸ್ ಕೊಟ್ಟು ಕಲ್ಚರ್ ಸಕ್ಸಸ್ಫುಲ್ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು ಸರ್. ಓಕೆ ಸರ್, ಇವಾಗ ನಾವು ಒಂದು ಫಿಶ್ ಪಾಂಡ್ ಮಾಡ್ಬೇಕು ಅಂತಂದ್ರೆ ಈ ಫಿಶ್ ಪಾಂಡ್ ಅಲ್ಲಿ ಎಷ್ಟು ಟೈಪ್ ಫಿಶ್ ಪಾಂಡ್ ಗಳು ಬರ್ತದೆ? ಚೀಪ್ ಅಂಡ್ ಬೆಸ್ಟ್ ಯಾವ ತರ ಆಗುತ್ತೆ? ಈಗ ನೀವು ಇದು ಸಾಕು ಯಾವ ತರದ ಒಂದು ಟಾರ್ಪಲ್ ಹಾಕಿದ್ರೆ, ಅಥವಾ ಸಿಂಪಲ್ ಮಾಡ್ಬೇಕಂದ್ರೆ ಯಾವ ತರ ಇದೆಯಾ? ಎಷ್ಟು ಟೈಪ್ ಬರ್ಬೋದು ಇದರಲ್ಲಿ? ಸೊ ಇದ್ರಲ್ಲಿ ನಿಮ್ಗೆ ಮೊಡ್ ಫಂಡ್ ಬರುತ್ತೆ. ಅಂದ್ರೆ ನೀರು ತುಂಬಾ ವ್ಯವಸ್ಥಿತವಾಗಿದ್ರೆ ಅದನ್ನ ಮೊಡ್ ಫಂಡ್ ಮಾಡ್ಬೋದು. ಅಂದ್ರೆ ಟಾರ್ಪಲ್ ಇದೇನೆ ಬರೀ ಮೊಡ್ಡಲ್ ಮಾಡೋದು. ಬಟ್ ಮೊಡ್ಡಲ್ ಮಾಡೋದ್ರಿಂದ ಈ ಮೊರಲ್ ಫಿಶ್ ಗೆ ಏನು ನೆಗೆಟಿವ್ ಅಂತಂದ್ರೆ ಇದು ಆನ್ ಟೈಮ್ ಗೆ ನಾವು ಸ್ಲಡ್ಜ್ ನ ರಿಮೂವ್ ಮಾಡಕ್ ಆಗಲ್ಲ ಮೊಡ್ ಫಂಡ್ ಅಲ್ಲಿ. ಯಾಕಂದ್ರೆ ಅದಕ್ಕೆ ಆದಂತ ಜಿಯೋಲೈಟ್ ಅಪ್ಲಿಕೇಶನ್ ಆಗ್ಲಿ ಅಪ್ಲಿಕೇಶನ್ ಪ್ರೋಬರ್ಟೀಸ್ ಅಲ್ಲಿ ಯೂಸ್ ಮಾಡಬೇಕಾಗುತ್ತೆ ಮೊಡ್ ಫಂಡ್ ಆದ್ರೆ. ಬಟ್ ಟಾರ್ಪಲಿನಲ್ಲಿ ಸ್ಲಡ್ಜು ನೀಟಾಗಿ ಆಚೆ ಹೋಗುತ್ತೆ, ಅಂದ್ರೆ ಅಮೋನಿಯಾ ರಿಯಾಕ್ಷನ್ ಆಗಲ್ಲ. ಇದರಲ್ಲಿ ಮೇನ್ ಬಂದು ಮೊರಲ್ ಫಿಶ್ ಗೆ ಎಫೆಕ್ಟ್ ಆಗದೆ ಬಂದು ಅಮೋನಿಯಾ. ಯಾಕಂದ್ರೆ ನಾವು ಈ ಮೊರಲ್ ಫಿಶ್ ಗೆ ಕೊಡೋದು 14% ಹೈ ಪ್ರೋಟೀನ್ ಇರೋ ಫೀಡ್ ಕೊಡೋದು. ಯಾಕಂದ್ರೆ ನಾವು ಆನ್ ಟೈಮ್ ಗೆ ಸ್ಲಡ್ಜ್ ರಿಮೂವ್ ಮಾಡಿ ಅಮೋನಿಯಾ ರಿಯಾಕ್ಷನ್ ಆಗಿ ಫಿಶ್ ಡೆತ್ ಆಗೋ ಚಾನ್ಸಸ್ ತುಂಬಾ ಇದೆ. ಈಗ ಟೋಟಲ್ ಎಷ್ಟು ಟೈಪ್ ಬರುತ್ತೆ ಅಂತ ಹೇಳಿದ್ರೆ ನೀವು? ಸರಿ, ಮೊಡ್ ಫಂಡ್ ಬರುತ್ತೆ, ಅದು ಟಾರ್ಪಲಿನ್ ಫಂಡ್ ಬರುತ್ತೆ, ಅದ್ರ ಬಯೋಫ್ಲಾಕ್ಸ್ ಬರುತ್ತೆ, ಸರ್ಕ್ಯುಲರ್ ಟ್ಯಾಂಕಲ್ ಮಾಡ್ತಾರಲ್ಲ. ಈಗ ಯಾವ್ದು ಬೆಸ್ಟ್ ನಮಗೆ ಈ ಮೂರಲ್ಲಿ? ಎಲ್ಲದಕ್ಕಿಂತ ಬೆಟರ್ ಅಂತಂದ್ರೆ ಟಾರ್ಪಲಿನ್ ಫಂಡ್ ಬೆಟರ್. ಓಕೆ ಓಕೆ. ಈ ಒಂದು ಟಾರ್ಪಲ್ ಫಂಡ್ ನಾವು ಮಾಡಬೇಕು ಅಂತಂದ್ರೆ ನಾವು ಮೊದಲನೇದಾಗಿ ಏನೇನೆಲ್ಲ ಮಾಡ್ಬೇಕಾಗುತ್ತೆ? ಹೇಗೆ ನೀವು ಈಗ ಈ ಒಂದು ಭೂಮಿನಲ್ಲಿ ಏನೇನೆಲ್ಲ ಮಾಡಿದ್ರಿ ನೀವು? ಸ್ಟಾರ್ಟಿಂಗ್ ಏನಂತಂದ್ರೆ ಲ್ಯಾಂಡ್ ಫುಲ್ ಒಂದು ಸಮವಾಗಿರುತ್ತೆ. ಲ್ಯಾಂಡ್ ಮೊದಲೇ ಪಾಂಡ್ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಅಂತಂದ್ರೆ ಸೆಂಟರ್ ಡಿಪ್ ಆಗ್ಲಿ, ಸೆಂಟರ್ ಡಿಪ್ ಸೈಡ್ ಸ್ಲೋಪ್ ಆಗ್ಲಿ, ಪಾಂಡ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಫುಲ್ ಸ್ಲೋಪ್ ಆಗಿ ಮೊದಲು ಪಾಂಡ್ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಅದಾದ್ಮೇಲೆ ಡ್ರೈನೇಜ್ ಸಿಸ್ಟಮ್ ನೀಟಾಗಿ ಮಾಡ್ಕೋಬೇಕು ಸೆಂಟರ್ ಇಂದ ಹಿಡಿದು. ಯಾಕಂದ್ರೆ ಸ್ಲಡ್ಜ್ ಆನ್ ಟೈಮ್ ಗೆ ರಿಮೂವ್ ಆಗ್ಬೇಕು. ಈಗ ನಾವು ಒಂದು ಫಿಶ್ ಪಾಂಡ್ ಮಾಡ್ಬೇಕು ಅಂತಂದ್ರೆ ಇಷ್ಟೇ ಅಳತೆ ಇರ್ಬೇಕು, ಇಷ್ಟೇ ಉದ್ದ ಇರ್ಬೇಕು, ಇಷ್ಟೇ ಅಗಲ ಇರ್ಬೇಕು, ಡೆಪ್ತ್ ಅನ್ನೋ ಏನೋ ಕಾನ್ಸೆಪ್ಟ್? ಇದಕ್ಕೆ ಯಾವುದೇ ತರ ಡೈಮೆನ್ಷನ್ ಇಲ್ಲ. ಫಿಶ್ ಪಾಂಡ್ ಅನುಕೂಲವಾಗಿ ಯಾವ ತರ ಅನುಕೂಲ ಆಗುತ್ತೆ ಆ ತರ ಮಾಡ್ಬೋದು. ಬಟ್ ಸರ್ಕಾರಿ ಸಬ್ಸಿಡಿ ತಗೋಬೇಕು. ಸಬ್ಸಿಡಿ ಅನ್ನೋದು ಇದೆ. ಸಬ್ಸಿಡಿ ನಾವೇನು ಕ್ಲೈಮ್ ಮಾಡ್ಕೋಬೇಕು ಅಂತ ಅಂದ್ರೆ ಸಬ್ಸಿಡಿಗೆ ಅನುಗುಣವಾಗಿ 0.1 ಹೆಕ್ಟರ್ ಮಾಡಬೇಕು. 100/100 ಮಾಡ್ಕೊಂಡ್ರೆ 0.1 ಹೆಕ್ಟರ್ ಸಬ್ಸಿಡಿ ಕ್ಲೈಮ್ ಆಗುತ್ತೆ. ಅದಕ್ಕೆಲ್ಲ ಲೇಡೀಸ್ ಬಂದು 60% ಇದೆ, ಜೆಂಟ್ಸ್ ಬಂದ್ರೆ 40% ಇದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಇದೊಂದು ಸ್ಕೀಮ್ ಇದೆ ಫಿಶ್ ಫಾರ್ಮಿಂಗ್. ಸೈಡ್ ಸ್ಲೋಪ್ ಬಂದು 6 ಫೀಟ್ ಇದೆ, 6 ಫೀಟ್. ಸೆಂಟ್ರಲ್ ಬಂದು 8 ಫೀಟ್ ಡಿಪ್ತ್ ಇದೆ. ಸೆಂಟ್ರಲ್ ಡ್ರೈನೇಜ್ ಸಿಸ್ಟಮ್ ಕೊಟ್ಟಿದೀವಿ. ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಮೂಲೆಯಲ್ಲಿ ಒಂದು ಮೂಲೆಗೆ ಸ್ಲೋಪ್ ಕೊಡ್ಕೊಂತಾರೆ. ಬಟ್ ಅದಕ್ಕಿಂತ ಬೆಟರ್ ಏನಂತ ಅಂದ್ರೆ ಸೆಂಟರ್ ಸ್ಲೋಪ್ ಕೊಟ್ರೆ ಬೆಟರ್. ಸೆಂಟರ್ ಕೊಟ್ರೆ ಸೆಂಟರ್ ಕೊಡೋದು ಮಾಡ್ಬೋದು. ಸ್ಲಡ್ಜ್ ಯಾವಾಗ ರಿಮೂವ್ ಮಾಡ್ತೀರಿ ಅದನ್ನ? ಸರ್ ನಾವು ಒಂದು ವಾರಕ್ಕೆ ಒಂದ್ಸಲಿ 1 ಫೀಟ್ ನ ವಾಟರ್ ನ ರಿಮೂವ್ ಮಾಡ್ತಾ ಇರ್ತೀವಿ. ಫ್ರೆಶ್ ವಾಟರ್ ಮತ್ತೆ ರೀಫಿಲ್ ಮಾಡ್ತಾ ಇರ್ತೀವಿ. ಒಂದ್ ವಾರಕ್ಕೆ ಒಂದ್ಸಲ. ವಾರಕ್ಕೆ ಒಂದೇ ಸಲ? ವಾರಕ್ಕೆ ಒಂದೇ ಸಲ 1 ಫೀಟ್ ವಾಟರ್ ಅಷ್ಟೇನೆ ರಿಮೂವ್ ಮಾಡಿ. ಕೆಳಗಡೆ ಬಾಟಮ್ ಅಲ್ಲಿ 1 ಫೀಟ್ ಸ್ಲಡ್ಜ್ ಎಲ್ಲ ಆಚೆ ಹೋಗುತ್ತೆ. 1 ಫೀಟ್ ವಾಟರ್ ರಿಮೂವ್ ಮಾಡಿದೆ ಮತ್ತೆ ಫ್ರೆಶ್ ವಾಟರ್ ನ 1 ಫೀಟ್ ಮತ್ತೆ ರೀಫಿಲ್ ಮಾಡ್ತಾ ಇರ್ತೀವಿ. ಆ ರೀತಿ ಬೇರೆ ಯಾರಾದ್ರೂ ಕೂಡ ಈ ಒಂದು ವಿಡಿಯೋ ನೋಡ್ಬಿಟ್ಟು ನಮಗೂ ಕೂಡ ಪಾಂಡ್ ಕನ್ಸ್ಟ್ರಕ್ಷನ್ ಏನು ಬೇಕು ಸ್ಟಾರ್ಟಿಂಗ್ ಇಂದ ಅಂತ ಹೇಳಿದ್ರೆ ನೀವು ಅದನ್ನ ಮಾಡ್ಕೊಡ್ತೀರಾ? ಸರ್ ನಮ್ಮ ಕಂಪ್ನಿಯಿಂದ ನಿಮ್ಗೆ ಸ್ಟಾರ್ಟಿಂಗ್ ಪಾಂಡ್ ಕನ್ಸ್ಟ್ರಕ್ಷನ್ ಇಂದ ಹಿಡಿದು ಮಾರ್ಕೆಟಿಂಗ್ ವರ್ಗು ಸಪೋರ್ಟ್ ಇದೆ. ನಿಮ್ದೆ ಮಾರ್ಕೆಟಿಂಗ್ ಮಾಡೋ ಸಮಸ್ಯೆ ಆಗುತ್ತೆ ಅಂತಂದ್ರೆ ನಮ್ಮ ಕಂಪ್ನಿಯಿಂದನೇ ನಿಮ್ಗೆ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಹಾಕೊಡ್ತೀವಿ.
ಮತ್ತೆ ರಿಟರ್ನ್ ಬೈಬೇಕು. ಇವಾಗ ಪ್ರೆಸೆಂಟ್ ಮೊರಲ್ ಫಿಶ್ ಬೇಸಿಕ್ ಪ್ರೈಸ್ ಬಂದು 300 rupees ಇದೆ. ತಿಲಾಪಿಯಾ ಅಂತ ತಿಲಾಪಿಯಾ ಮಾರ್ಕೆಟ್ ಫುಲ್ ಡ್ರಾಪ್ ಆಗೋಯ್ತು. ಇವೆಲ್ಲ 35 rupees ಇಂದ 40 rupees ಅಷ್ಟೇ ತಿಲಾಪಿಯಾ ಮಾರ್ಕೆಟ್ ಪ್ರೈಸ್ ಇರೋದು. ಬಟ್ ಇವಾಗೆಲ್ಲ ಮರಲ್ ಮಾಡ್ತಿದ್ದಾರೆ. ಮರಲ್ ಏನಂದ್ರೆ ನಾವು ಸಪ್ಲೈನೇ ಕೊಡಕ್ ಆಗ್ತಿಲ್ಲ ಪ್ರತಿ ವರ್ಷ, ಅಷ್ಟು ಕನ್ಸ್ಯೂಮ್ ಮಾಡ್ತಿದ್ದಾರೆ ಮರಲ್ ಫಿಶ್ ನ. BP ಶುಗರ್ ಇರೋರಾಗ್ಲಿ, ಡಯಾಬಿಟಿಸ್ ಇರೋರಾಗ್ಲಿ, ಅಸ್ತಮ ಇರೋರಾಗ್ಲಿ ತುಂಬಾ ಒಳ್ಳೇದು ಇದು ಮೀಟ್. ಹಾಗಾಗಿ ಇದು ಜಾಸ್ತಿ ಸೇಲ್ಸ್ ಆಗ್ತಿದೆ. ಇದು ಸೇಲ್ಸ್ ಬಂದು ಜಾಸ್ತಿ ನಮ್ ಸೌತ್ ಅಲ್ಲಿ ಇದೆ. ಸೌತ್ ಅದ್ಬಿಟ್ರೆ ನಮ್ಮ ಇಷ್ಟು ತಮಿಳ್ನಾಡು, ತಂಜಾವೂರು, ಅದ್ಬಿಟ್ರೆ ಆಂಧ್ರ ಪ್ರದೇಶ, ಹೈದರಾಬಾದ್. ಓಕೆ, ಈಗ ನಿಮ್ದು ಈ ಒಂದು ಪಾಂಡು ಉದ್ದ ಎಷ್ಟಿದೆ ಮತ್ತೆ ಅಗಲ ಎಷ್ಟಿದೆ ಇದು? ಸರ್ ಇದು ಅಗಲ ಬಂದು 85 feet ಇದೆ, ಉದ್ದ ಬಂದು 145 feet ಇದೆ. 145. ಈ ರೀತಿ ಒಂದು ನಾವು ಪಾಂಡ್ ಮಾಡ್ಬೇಕಾದ್ರೆ ಅಮೌಂಟ್ ಎಷ್ಟು ಖರ್ಚಾಗ್ಬೋದು ನಮಗೆ? ಸರ್ ಇದು ಕಾಸ್ಟ್ ಆಫ್ ಒಂದು ಈ ತರ ಪಾಂಡ್ ಕನ್ಸ್ಟ್ರಕ್ಷನ್ ಮಾಡ್ಕೋತೀವಿ ಅಂದ್ರೆ ಅಪ್ ಟು 5 lakh ಬೇಕಾಗುತ್ತೆ ಸರ್. 5 lakh ಬೇಕಾಗುತ್ತೆ ಈ ರೀತಿ ನೀವು ಪಾಂಡ್ ರೆಡಿ ಮಾಡ್ಬೇಕು ಅಂತಂದ್ರೆ. ಸರ್ ಇದೊಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು. ನಾವು ಟಾರ್ಪಲ್ ಹಾಕಿದ್ರೆ 4 to 5 year ಟಾರ್ಪಲ್ ಏನು ಡ್ಯಾಮೇಜ್ ಆಗಲ್ಲ. ಅದಕ್ಕೆ ಅಂತ ಕಂಪ್ನಿಗಳಿದೆ, 2 year ವ್ಯಾರಂಟಿಗಳು ಕೊಡ್ತಾರೆ ಕಂಪ್ನಿಯಿಂದ. 4 to 5 year ಯಾವ್ದೇ ತರ ಡ್ಯಾಮೇಜ್ ಆಗಲ್ಲ ಟಾರ್ಪಲ್. ಅದು ಬಿಕಾಸ್ ಏನಾದ್ರು ಡ್ಯಾಮೇಜ್ ಆಯ್ತು ಅಂದ್ರೆ ಕಂಪ್ನಿಯಿಂದಾನೆ ಬಂದು ಸರಿ ಮಾಡ್ಕೊಬಿಟ್ಟು ಹೋಗ್ತಾರೆ. ಓಕೆ, ಈಗ ನೀವು ಒಂದು ಫಂಡ್ ರೆಡಿ ಆಗಿದೆ. ಈ ಫಂಡ್ ರೆಡಿ ಆದ ನಂತರ ನಾವು ನೀರ್ನ ಎಷ್ಟು ಹೈಟ್ಗೆ ನಾವು ನೀರ್ನ ಹೊಡಿಬೇಕಾಗುತ್ತೆ ಇಲ್ಲಿಗೆ? ಸರ್ ಇದಕ್ಕೆ ಒಂದು 4 to 5 feet ಇದೆ ಸಾಕು ಮರಲ್ ಕಲ್ಚರ್ ಸರ್. 4 ರಿಂದ 5 ಅಡಿ ಸಾಕು. 4 ರಿಂದ 5 ಅಡಿ ವಾಟರ್ ಕಲ್ಚರ್ ಮಾಡೋದಕ್ಕೆ 4 ರಿಂದ 5 ಅಡಿ ಸಾಕು ಸರ್ ಇದಕ್ಕೆ ನೀರು. ಓಕೆ, ಇದಾದ ನಂತರ ನಾವು ಸೀಡ್ಸ್ ಅನ್ನ ನಾವು ಎಲ್ಲಿ ತಗೋಬೇಕಾಗುತ್ತೆ ಸರ್? ಸೀಡ್ಸ್ ನಿಮ್ಗೆ ನಮ್ಮ ಕಂಪ್ನಿಯಿಂದಾನೆ ಕೊಡ್ತೀವಿ. ಗುಡ್ ಸೀಡ್ಸ್ ಕೊಡ್ತೀವಿ. ಅಂದ್ರೆ ಸೈಜಸ್ ಮೇಲೆ ಪ್ರೈಸ್ ವೇರಿಯೇಷನ್ ಆಗ್ತಾ ಹೋಗುತ್ತೆ. ನಿಮ್ಗೆ 3 inches ಎಲ್ಲ ತಗೋತೀನಿ ಅಂದ್ರೆ ಒಂದು 8 ರೂಪಾಯಿ ಆಗುತ್ತೆ. 4 inches ತಗೋತೀನಿ 12 rupees. ನಿಮ್ಗೆ ಅದಕ್ಕಿಂತ ಇನ್ನ ಮುಂದೆ ಇನ್ನ ಬೇಗ ಕಲ್ಚರ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ 5 inches ಸೀಡ್ಸ್ ಕೊಡ್ತೀವಿ. ಫಿಂಗರ್ ರಿಂಗ್ಸ್ 15 ರೂಪಾಯಿ ಆಗುತ್ತೆ. ಇವಾಗ ಬಿಟ್ಟಿರೋದು 5 inches ಸೀಡ್ಸ್. ಇಲ್ಲಿಗೆ ನೀವು ಯಾವ ಫಿಶ್ ಬಿಟ್ಟಿದ್ದೀರಾ? ಇದು ಮೊರಲ್ ಫಿಶ್ ಅಂದ್ರೆ ಕನ್ನಡದಲ್ಲಿ ಕುಚ್ಚು ಮೀನು, ಕಂದು ಮೀನು ಅಂತ ಹೇಳ್ತಾರೆ. ನೀವು ಹೇಳಿದ್ರಲ್ಲ 5 inch ಮೀನು ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಒಂದು ಸೀಡ್ಗೆ ಎಷ್ಟಾಗ್ಬೋದು? ಸರ್ ಇಲ್ಲಿ ಬಂದಿರೋ ಸೀಡ್ಸ್ 15 ರೂಪಾಯಿ ಆಗುತ್ತೆ ಒಂದು ಸೀಡ್ಸ್. 5 inches ಸೀಡ್ಸ್ ತಗೊಂಡ್ರೆ 15 ರೂಪಾಯಿ. ನಾವೇ ಫಾರ್ಮರ್ಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತೀವಿ. ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತೀವಿ. ಯಾಕಂದ್ರೆ ನಾವು ಆಂಧ್ರದಿಂದ ಮರಿಗಳು ಅಲ್ಲಿಂದಾನು ಬರೋದುಂಟು. ಯಾಕಂದ್ರೆ ಆಂಧ್ರದಿಂದ ಬರೀ ಮರಿ ಇಲ್ಲ ಅಂದ್ರೆ ಫಾರ್ಮ್ ಮಾಡೋರು ಬದುಕಿರುತ್ತೋ ಇಲ್ವೋ, ಮತ್ತೊಂದು ಸೈಜ್ ವೇರಿಯೇಷನ್ ಆಗಿರೋ ಮತ್ತೆ ಯೂನಿಫಾರ್ಮ್ ಸೈಜ್ ಮರಿ ಯಾರು ಕೊಡಲ್ಲ. ಇಲ್ಲಿ ನೀವು ಮಾಡಿರೋ ಸುಮಾರು ಒಂದು 10 ರಿಂದ 12 ಗಂಟೆವರೆಗೂ ನೀವು ಮಾಡಿದಿರಿ. ಇಲ್ಲಿಗೆ ನಮ್ಗೆ ಎಷ್ಟು ಸೀಡ್ಸ್ ಬೇಕಾಗುತ್ತೆ? ಸರ್ ನಾನ್ ಬಿಟ್ಟಿರೋದು ಬಂದು 10,000 ಸೀಡ್ಸ್ ಬಿಟ್ಟಿದ್ದೀನಿ. ನಾನು ಫಸ್ಟ್ ಕಲ್ಚರ್ ಮಾಡೋರಿಗೆ ಯಾರು 10,000 ಸೀಡ್ಸ್ ಸಜೆಸ್ಟ್ ಮಾಡಲ್ಲ. 7,000 ಬೆಟರ್. ಓಕೆ, ಯಾಕಂದ್ರೆ 5 density ಮಾಡ್ತಾ ಇರ್ತೀವಿ ನಾವು. 2-3 daysಗೆ ನಮ್ಗೆ ಏನೇ ವೇರಿಯೇಷನ್ ಆದ್ರೂ ಕಂಟ್ರೋಲ್ ಮಾಡಿ ಮತ್ತೆ ಏನೇ ಡಿಸೀಸ್ ಬಂದು ಕಂಟ್ರೋಲ್ ಮಾಡ್ಕೋಬಹುದು. 5 density ಮಾಡಿ ನಮ್ಗೆ ಏನಂದ್ರೆ ಪ್ರಾಕ್ಟಿಕಲ್ ಇರೋದ್ರಿಂದ. ಬಟ್ ಹೊಸ ಫಾರ್ಮರ್ಸ್ ಏನಂದ್ರೆ ಸಾಕ್ಷಿ ನೀಟಾಗಿ ಗೊತ್ತಾಗಲ್ಲ ಸಡನ್ಲಿ ಏನ್ ಮಾಡ್ಬೇಕು ಅಂತ. ಅದರಿಂದ 7,000 ಸೀಡ್ಸ್ ಬಿಟ್ರೆ ಬೆಟರ್. ಈಗ ನಾವು ಒಂದು 5 ಇಂಚಿದು ನಾವು ಸೀಡಿಗೆ ಬಿಟ್ಟಿದ್ದೇವೆ. ಬಿಟ್ಟದ ನಂತರ ಈಗ ನಾವು ಫೀಡ್ ಅಂತ ಕೊಡೋದಾದ್ರೆ ಏನ್ ಕೊಡ್ಬೇಕಾಗುತ್ತೆ ನಾವು? ಸರ್ ಇದಕ್ಕೆ ಬಂದು ಸರ್ ಇದು 1.8 mm ಇಂದ ಸ್ಟಾರ್ಟ್ ಆಗುತ್ತೆ ಫೀಡ್. ಈ ಫೀಡ್ ಅಲ್ಲಿ ಬಂದು 2 ಕಂಪ್ನಿಯಿಂದ ಫೀಡ್ ಕೊಡ್ ಬಂದವು, ಗ್ರೋವೆಲ್ ಮತ್ತೆ ಸ್ಟೆಲ್ಲಾ. 1.8 ಇಂದ ಹಿಡಿದು ಫಿನಿಶರ್ ಬಂದು 6 mm ವರೆಗೂ ಇದೆ ಗ್ರೋವೆಲ್ ಅಲ್ಲಿ. ಸ್ಟೆಲ್ಲಾದಲ್ಲಿ ಬಂದು S2 ಇಂದ ಬಂದು S7 ವರೆಗೂ ಇದೆ ಫಿನಿಶರ್ ಬಂದು. ಕಾಸ್ಟ್ ಏನ್ ಬೀಳುತ್ತೆ ಅಂತ ಅಂದ್ರೆ ಗ್ರೋವೆಲ್ ಬಂದು ನಿಮ್ಗೆ 100 rupees ಬೀಳುತ್ತೆ. ಓಕೆ, ಬಟ್ ಸ್ಟೆಲ್ಲಾ ಅದಕ್ಕಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂದ್ರೆ 110 rupees ಬೀಳುತ್ತೆ ಪರ್ ಕೆಜಿ. ಓಕೆ, ಇವಾಗ ನಾವು ಅದು ಎಷ್ಟು ತಿಂಗಳವರೆಗೂ ನೀವು ಹೇಳಿದ್ರಲ್ಲ ಆ ಒಂದು ಫೀಡ್ ನಾವು ಹಾಕ್ಬೇಕಾಗುತ್ತೆ? ಸಣ್ಣ ಬಿಡ್ತಾನೆ ಬರೋದು ಅದಕ್ಕೆ? ಸಣ್ಣ ಸ್ಟೇಜ್ ಬೈ ಸ್ಟೇಜ್ ಹೋಗುತ್ತೆ. ಫೀಡ್ ಸೀಡ್ಸ್ ಯಾವ ತರ ಗ್ರೋತ್ ಆಗುತ್ತೆ ಆ ತರ ಫೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನಾವು ಸ್ಟಾರ್ಟಿಂಗ್ ನಾವು ಸೀಡ್ಸ್ ಬಿಟ್ಟಾಗ ಒಂದು 15 to 20 ಗ್ರಾಮ್ ಇತ್ತು, 5 inches ಸೀಡ್ ಇತ್ತು. ಅವಾಗ ನಾವು ಇದಕ್ಕೆ S3 ಕೊಡ್ತಿದ್ದೋ. S3 ಅದ್ರ ಟೈಪ್ ಕೂಡ ಇದೆ, ಅದರಲ್ಲಿ ಟೈಪ್ ಕೂಡ ಇದೆ. 2 mm, 3 mm, 4 mm ಬೆಲೆಟ್ ಸೈಜ್ ವೇರಿಯೇಷನ್ ಚೇಂಜ್ ಆಗುತ್ತೆ ಅಷ್ಟೇ. ಅದೆಲ್ಲ ಕಲ್ಚರ್ ಮಾಡಿದ್ದು ಗ್ರೋವೆಲ್ ನಲ್ಲಿ ಮಾಡಿದೆ. ಗ್ರೋವೆಲ್ ನಲ್ಲಿ ಇಂದ ಸ್ಟೆಲ್ಲಾಗೆ ಚೇಂಜ್ ಆಗೋ ಉದ್ದೇಶ ಏನಂತಂದ್ರೆ ಗ್ರೋವೆಲ್ ನಲ್ಲಿ ನನಗೆ FCR ಕಮ್ಮಿ ಬಂತು. FCR ಅಂತಂದ್ರೆ 1 kg ಮೀನು 1 kg ಆಗೋದಕ್ಕೆ ಒಂದು ಮೀನು ಎಷ್ಟು ಫೀಡ್ ಕನ್ಸ್ಯೂಮ್ ಮಾಡುತ್ತೆ ಅಂತ 6 months ಅಲ್ಲಿ ನನಗೆ 1.4 ವರೆಗೂ ಹೋಯ್ತು ಗ್ರೋವೆಲ್ ನಲ್ಲಿ. ಬಟ್ ಸ್ಟೆಲ್ಲಾ ಅದಕ್ಕಿಂತ ಕಮ್ಮಿ ಇದೆ ಅಂತ ಗೊತ್ತಾಯ್ತು. ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಮಾಡುವ ಅಂದ್ಬಿಟ್ಟು ನಾನೇ ಪ್ರಾಕ್ಟಿಕಲ್ ಸ್ಟೆಲ್ಲಾ ಚೇಂಜ್ ಆಗಿ ಸ್ಟೆಲ್ಲಾ ಮಾಡ್ತಾ ಇದ್ದೀನಿ. ಓಕೆ ಸರ್, ಈಗ ಗ್ರೋತ್ ಚೆನ್ನಾಗಿದೆ. 1.5 month ಗೆಲ್ಲ 150 ಗ್ರಾಮ್ 200 ಗ್ರಾಮ್ ಕ್ರಾಸ್ ಆಗೈತೆ. ಈಗ ಆಲ್ಮೋಸ್ಟ್ ಈಗ 1.5 month ಆಗಿದೆ. ಇವಾಗ 1.5 month 27 ಮಂತ್ 2 months ಆಯ್ತು. ಈಗ ಆಲ್ರೆಡಿ 150 ಗ್ರಾಮ್ ಕ್ರಾಸ್ ಆಗೈತೆ. ಹಾರ್ವೆಸ್ಟಿಂಗ್ ಇನ್ನು ಎಷ್ಟು ದಿನ ಬೇಕಾಗುತ್ತೆ ಸರ್? ಇದು ಟೋಟಲ್ ಕಲ್ಚರ್ ಬಂದು ನಾವು 5 inches ಸೀಡ್ಸ್ ಬಿಟ್ಟು ಮಾಡ್ತಾ ಇದೀನಿ ಅಂತಂದ್ರೆ 5 to 6 months ಅಲ್ಲಿ ನಾವು ಕಲ್ಚರ್ ಮುಗಿಸಬಹುದು. 5 to 6 months ಬಿಟ್ಟಿದೆ ಆದ್ರೆ. ಸರ್, ಇವಾಗ ಈಗ ಪ್ರೆಸೆಂಟ್ ರೇಟ್ ಒಂದು ಮರಲ್ ಫಿಶ್ ಗೆ ಏನ್ ರೇಟ್ ಸರ್? ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಬಂದು ನಿಮ್ಗೆ ಇಲ್ಲಿ ನಾವು ಇಲ್ಲೇ ಬಂದು ಪಾಯಿಂಟ್ ಹತ್ರ ಬಂದು ಲಿಫ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೆ ನೀವು ನಮಗೆ ಕೊಡ್ತೀವಿ ಅಂತಂದ್ರೆ ನಾವು ಇಲ್ಲಿಂದ 300 to 310 ರೂಪಾಯಿ ಕೊಡ್ತೀವಿ, ಲಿಫ್ಟ್ ಮಾಡ್ತಾ ಇದೀವಿ. ಇವಾಗ ನಾವು ಒಂದು ಪಾಂಡ್ ಮಾಡಿದೀವಲ್ವಾ, ಈಗ ಬೆಸ್ಟ್ ಫಿಶ್ ಅಂದ್ರೆ ಯಾವ್ದು? ಈಗ ಮರಲ್ಲ ಅಥವಾ ಬೇರೆ ಇನ್ನು ಮರಲ್ ಬಿಟ್ರೆ ರೂಪ್ ಚಂದು ನೀವ್ ಹೇಳಿದ್ರೆ ತಿಲೇಪಿಯಾ, ಯಾವ್ದು ಬೆಸ್ಟ್? ಈಗ ನಾವು ಇದು ಬಂದು ಮರಲ್ ಬಂದು ಇದು ಆರ್ಟ್ ಫಿಶ್, ತುಂಬಾ ಆರ್ಟ್ ಫಿಶ್ ಇದು.
ಏನೇ ಬಂದು ತಡ್ಕೊಳ್ಳುತ್ತೆ. ಬಟ್ ಒಂದೇ ಸಲ ಏನೋ ಡಿಸೀಸ್ ಬಂದು ವಾಶ್ ಔಟ್ ಆಗೋ ರೋಗ ಯಾವ್ದು ಇಲ್ಲ. ಯಾವ್ದೇ ತರದ ಡಿಸೀಸ್ ಬಂದ್ರು ಕಂಟ್ರೋಲ್ ಮಾಡ್ಬೋದು, ಏನ್ ಸಮಸ್ಯೆ ಇಲ್ಲ. ಬಟ್ ಫಿಶ್ ಅಲ್ಲಿ ಬೆಟರ್ ಅಂತಂದ್ರೆ ಮರಲ್ ಫಿಶ್. ಇವಾಗ ನೀವು ರೋಗ ಏನು ಬರೋದಿಲ್ಲ ಅಂತ ಹೇಳಿದ್ರೆ, ರೋಗ ಅಕಸ್ಮಾತ್ ಏನಾದ್ರು ಬಂತಂದ್ರೆ ಯಾವ ರೋಗಗಳು ಬರ್ಬೋದು ಸರ್? ಇದಕ್ಕೆ ಫಿನ್ರಾಟ್ ಟೈಲರ್ ಬರ್ಬೋದು, ಅದ್ ಬಿಟ್ರೆ ವೈಟ್ ಸ್ಪಾಟ್ ಬರ್ಬೋದು, ಬಿಟ್ರೆ ರೆಡ್ ಡಿಸೀಸ್ ಬರ್ಬೋದು. ಇಂಟರ್ನಲ್ ಪ್ರಾಬ್ಲಮ್ಸ್ ಏನಾದ್ರು ಫಿಶ್ ಬಂದ್ರೆ ಈಗ ನೀವು ಈ ತರ ರೋಗ ಬಂದಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಸರ್? ಅದು ಫೀಡ್ ಇಂಟೇಕ್ ಮಾಡೋದಿದ್ರೆ ಆಗ್ಲಿ, ಮತ್ತೆ ಫಿಶ್ ಡೆತ್ ಆದಾಗ ಅದ್ರ ರೆಕ್ಕೆಗಳ ಸ್ವಲ್ಪ ಕಟ್ಟಾಗಿರುತ್ತೆ. ಫಿನ್ರಾಟ್ ಟೈಲರ್ ಬಾಲ ಎಲ್ಲ ಕಟ್ಟಾಗಿರುತ್ತೆ, ಆತರ ಬರುತ್ತೆ. ಅದ್ಬಿಟ್ರೆ ವೈಟ್ ಸ್ಪಾಟ್ ಅಂತಂದ್ರೆ ಮೀನ್ ಮೇಲೆಲ್ಲ ವೈಟ್ ಹೂವು ತರ ಇರುತ್ತೆ. ಅಲ್ಲ, ನೀವು ಅದನ್ನ ಈಗ ಒಳಗಡೆ ಇರುವಂತದ್ದು ನಿಮ್ಗೆ ಹೆಂಗ್ ಮೇಲ್ಗಡೆ ಫೀಡಿಂಗ್ ಆಗೋ ಟೈಮಲ್ಲಿ ಮೇಲ್ಗಡೆ ಬರುತ್ತೆ, ಮೇಲ್ಗಡೆ ಬರುತ್ತೆ. ಬಟ್ ಏನಂದ್ರೆ ಡಿಸೀಸ್ ಬಂದಿದ್ದ ಮೀನು ಯಾವ್ದು ಬಾಟಮ್ ಅಲ್ಲಿ ಸೆಟ್ ಆಗಲ್ಲ, ಮೇಲ್ಗಡೆ ಬಂದ್ಬಿಡುತ್ತೆ. ಅದು ಬ್ಯಾಕ್ಟೀರಿಯಾಗಳು ಅದನ್ನ ಕಚ್ತಾ ಇರ್ತಾವಲ್ಲ, ಇದಕ್ಕೆ ಮೇಲ್ಗಡೆ ಬಂದ್ಬಿಡುತ್ತೆ ಅದು. ಈಗ ನೀವು ರೋಗ ಬರ್ತಾ ಇದೆ ಅಂತ ಹೇಳ್ತೀರಾ, ಅಕಸ್ಮಾತ್ ರೋಗ ಬರೋಕ್ಕಿಂತ ಮುಂಚೆ ನಾವೇನಾದ್ರು ಇದಕ್ಕೆ ಪ್ರಿಕಾಷನ್ ಕೊಡ್ಬೋದು, ಸಪ್ಲಿಮೆಂಟ್ ಮಾಡ್ಬೋದು. ನಾವೇನಂದ್ರೆ 15 ಏನಂದ್ರೆ ವಾಟರ್ ಚೇಂಜ್ ಆದ ತಕ್ಷಣ ವಾಟರ್ ಮೆಡಿಸಿನ್ ಕೊಡ್ಬೇಕು. ಎಷ್ಟು ಸರಿ ಮಾಡ್ಬೇಕಾಗುತ್ತೆ? ಒಂದ್ ವಾರಕ್ಕೆ ಯಾಕಂದ್ರೆ ನಂದು ಹೈ ಡೆನ್ಸಿಟಿ ಇರೋದ್ರಿಂದ 10 ದಿನಕ್ಕೆ ಒಂದ್ ಫೀಟ್ ತೆಗೆದ್ರೆ ಸಾಕು, 7,000 ಮರಿಬಿಟ್ರೆ. ನಾನು ಸ್ವಲ್ಪ ಹೈ ಡೆನ್ಸಿಟಿ ಇರೋದ್ರಿಂದ ಈಗ ಸ್ವಲ್ಪ ನೀವು ನೀರ್ ತೆಗ್ದಿರಿ ಅನ್ಸುತ್ತೆ ಸರ್. ಇವಾಗ ನೆನ್ನೆ 1 ಫೀಟ್ ತೆಗ್ದಿದ್ದೀನಿ. ಇವಾಗ ಮಾರ್ನಿಂಗ್ ಸಿಫೆಕ್ಸ್ ಕೊಟ್ಟಿದ್ದೀನಿ. ಸಿಫೆಕ್ಸ್ ಅಂದ್ರೆ ಒಂದು ಪ್ರಮಾಣದಲ್ಲಿ ವಾಟರ್ ಯಾವ ತರ ಕ್ಯಾಲ್ಕುಲೇಟ್ ಮಾಡಿ ಒಂದು ಸಿಫೆಕ್ಸ್ ಅಂತ ವಾಟರ್ ಮೆಡಿಸಿನ್ ಇದೆ, ವಾಟರ್ ಮೆಡಿಸಿನ್ ಕೊಡ್ತೀವಿ. ಒಂದು ತಿಂಗಳಿಗೆ ಒಂದ್ಸಲ OTC ಕೊಡ್ತೀವಿ. ಅಂದ್ರೆ ಟೆಟ್ರಾಸೈಕ್ಲಿನ್ ಆಗಿರ್ಬೋದು, ಎಂಡೋಫ್ಲಾಕ್ಸಿನ್ ಓರಲ್ 10% ಸೊಲ್ಯೂಷನ್ ಆಗ್ಬೋದು, ಅದನ್ನ ಫೀಡ್ ಮಿಕ್ಸ್ ಮಾಡಿ ಕೊಡ್ತೀವಿ ಪ್ರತಿ ತಿಂಗಳು. ಓಕೆ. ಈಗ ಏನಾದ್ರು ಕಾಯಿಲೆ ಬಂತು ಅಂತಂದ್ರೆ ನಾವು ಏನಾದ್ರು ಇದಕ್ಕೆ ಔಷಧಿಗಳು ಏನಾದ್ರು ಕೊಡ್ತೀವಿ ಇದಕ್ಕೆ? ಸರ್ ಕೊಡ್ಬೋದು, ಏನ್ ಸಮಸ್ಯೆ. ಹೇಗೆ, ಯಾವ ರೀತಿ ಕೊಡ್ತೀರಾ? ಅದೇ ಫೀಡಲ್ಲಿ ಮಿಕ್ಸ್ ಮಾಡಿ ಕೊಡ್ತೀವಿ. ವಾಟರ್ ಕೊಡೋದು ಇದೆ, ಅದ್ಬಿಟ್ಟು ಫೀಡ್ ಕೊಡೋದು ಇದೆ. ಏನೇನೆಲ್ಲ ಕೊಡ್ತೀರಿ ಸರ್? ಇದಕ್ಕೆ ನಾವು ಮೆಡಿಸಿನ್ ಅಂತ ಬಂದಾಗ ಸಿಫೆಕ್ಸ್ ಕೊಡ್ತೀವಿ. ವಾಟರ್ಗೆ ಸಿಫೆಕ್ಸ್ ಅಂತ ಬರುತ್ತೆ. ಇಷ್ಟು ml ಅಂತ ರೇಷನ್ ಅಲ್ಲಿ ಮಿಕ್ಸ್ ಮಾಡಿ ವಾಟರ್ ಫುಲ್ ಸ್ಪ್ರೇ ಮಾಡ್ತೀವಿ. ಫುಡ್ ಫೀಡ್ ಕೊಡೋದಾದ್ರೆ ಟೆಟ್ರಾಸೈಕ್ಲಿನ್ ಇದೆ, ಎಂಡೋಫ್ಲಾಕ್ಸಿನ್ ಓರಲ್ 10% ಸೊಲ್ಯೂಷನ್ ಬರುತ್ತೆ. ಅದನ್ನ ಫೀಡ್ಗೆ ಇಷ್ಟು ರೇಷನ್ ಅಂತ ಫೀಡ್ ಮಿಕ್ಸ್ ಮಾಡಿ ಬೆಳಗ್ಗೆ ಸಂಜೆ ಒಂದು 3 ಡೇಸ್ ಕೊಟ್ರೆ ಡಿಸೀಸ್ ಬರ್ದೇ ಇರ್ತಾರೆ, ತಡಿಬಹುದು. ಈಗ ನಾವು ಮೇಲ್ಗಡೆ ಎಲ್ಲ ಮೆಶ್ ಹಾಕಿದ್ರೆ ಮತ್ತೆ ಹೊರಗಡೆನೂ ಕೂಡ ಗ್ರೀನ್ ತರ ಮೆಶ್ ಹಾಕಿದ್ರೆ, ಇದೆಲ್ಲ ಹಾಕಿರುವಂತ ಉದ್ದೇಶ ಏನು ಸರ್? ಇದೇನಂದ್ರೆ ಬರ್ಡ್ ಇಂದ ಸೆಕ್ಯೂರಿಟಿಗೋಸ್ಕರ ಬರ್ಡ್ ನೆಟ್ ಹಾಕಿದ್ವಿ ಮೇಲ್ಗಡೆ. ಬರ್ಡ್ ನೆಟ್ ಇದು ಸ್ನೇಕ್ ಮತ್ತೆ ಫ್ರಾಗ್ ಏನೋ ಒಳಗಡೆ ಬರಬಾರ್ದು ಅಂತ ಅನ್ಬಿಟ್ಟು, ಕಪ್ಪೆ ಆಗ್ಲಿ ಯಾವಾಗಲೂ ಬರಬಾರ್ದು ಅಂತ ನಿಮ್ಗೆ ಸುತ್ತ ಶೆಡ್ ನೆಟ್ ಹಾಕಿದ್ವಿ. ಓಕೆ. ಈಗ ನೀವು ಗೇಟ್ ಹಾಗೆ ಓಪನ್ ಇಟ್ಟಿದ್ರಲ್ಲ, ಅದು ಸರ್ ಅಲ್ಲೇನಿಲ್ಲ, ಫಿಶ್ ದಪ್ಪ ಆಗಿದೆಯಲ್ಲ, ಇವಾಗ ಕನ್ಸ್ಟ್ರಕ್ಷನ್ ಎಲ್ಲ ಇವಾಗ ಮಾಡಿದ್ದು ಗೇಟ್ ಎಲ್ಲ. ಮತ್ತೆ ಇವಾಗ ಪಕ್ಕದಲ್ಲಿ ಇನ್ನೊಂದೆರಡು ಪಾಂಡ್ ಕನ್ಸ್ಟ್ರಕ್ಷನ್ ರೆಡಿ ಮಾಡ್ತಾ ಇದ್ದೀನಿ. ಟೆಟ್ರಾಸೈಕ್ಲಿನ್ ಇದೆ, ಎಂಡೋಫ್ಲಾಕ್ಸಿನ್ ಇದೆ, ಸಿಫೆಕ್ಸ್ ಇದೆ. ಅದ್ಬಿಟ್ರೆ ವಾಟರ್ಗೆ ಕಾಪರ್ ಸಲ್ಫೇಟ್ ಕೊಡ್ತೀವಿ, ಪೊಟ್ಯಾಷಿಯಂ ಪರ್ಮನೆಂಟ್ ಕೊಡ್ತೀವಿ. ಈಗ ಫೀಡ್ ಅಂತ ಕೊಡೋದಾದ್ರೆ ನೀವು ಯಾವ್ದೆಲ್ಲ ಫೀಡ್ ಕೊಡ್ತೀರಿ, ಎಷ್ಟು ಟೈಮ್ ಕೊಡ್ತೀರಿ ನೀವು? ಸರ್ ನಾವು ಪರ್ ಡೇಗೆ ಸ್ಟಾರ್ಟಿಂಗ್ ಬಂದು ಸೈಜಸ್ ಫಿಶ್ ಸೀಡ್ ಕಮ್ಮಿ ಇದ್ದಾಗ ನಾವು ಸ್ಟಾರ್ಟಿಂಗ್ ಇಂದ 4 ಟೈಮ್ ಕೊಡ್ಕೊಂಡು ಹೋಗ್ತೀವಿ. ಮಾರ್ನಿಂಗ್ 8 o'clock ಆಗಿರ್ಬೋದು, ಮಧ್ಯಾಹ್ನ 12 ಗಂಟೆ, ಮತ್ತೆ 6 ಗಂಟೆಗೆ ಒಂದ್ಸಲ. 6 ಗಂಟೆ ಒಂದ್ಸರಿ ಕೊಡ್ತೀರಿ. 4 ಟೈಮ್ ಫೀಡ್ ಕೊಡ್ತೀವಿ ಸ್ಟಾರ್ಟಿಂಗು. ಹೋಗ್ತಾ ಒಂದು 200 ಗ್ರಾಮ್ ಕ್ರಾಸ್ ಆಗೋವರೆಗೂ 3 ಟೈಮ್ ಕೊಡ್ತಾ ಹೋಗ್ತೀವಿ. 300 up to 300 ಕ್ರಾಸ್ ಆದ್ಮೇಲೆ ಮಾರ್ನಿಂಗ್ 1 ಟೈಮ್, ಸಂಜೆ 2 ಟೈಮ್ ಫೀಡಿಂಗ್ ಕಡಿಮೆ ಮಾಡ್ತೀವಿ. ಇವಾಗ ನೀವು ಒಂದೊಂದು ಟೈಮ್ ಒಂದೊಂದು ಕೊಡ್ತೀವಿ ಅಂತ ಹೇಳಿ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 8 ಟೈಮ್ ಕೊಡ್ತೀವಿ ಅಂತ ಹೇಳಿದ್ರೆ, ಅವಾಗ ಬೇರೆ ಬೇರೆ ಫೀಡ್ಗಳು ಹಾಕ್ತೀರಾ? ಒಂದೇ ಫೀಡ್ ಸ್ಟಾರ್ಟಿಂಗ್ ಇಂದ ಹಿಡಿದು ಕಲ್ಚರ್ ಮುಗಿಯೋವರೆಗೂ ಒಂದೇ ಫೀಡ್ ಹಾಕೋದು. ಒಂದೇ ಫೀಡ್ ಹಾಕೋದು. ಯಾವ ಫೀಡ್ ಹಾಕ್ತೀರಾ ನೀವು? ಫಸ್ಟ್ ಎಲ್ಲ ಹಾಕ್ತಿರೋದು ನಾವು. ಕೆಜಿ ಬರುತ್ತೆ ಸರ್ ಇದು? 25 kg ಬ್ಯಾಗ್. 25 kg ಸರ್. ಇದು ಬಂದು S7 ಅಂತ. S7 ಅಂತಾರೆ. ಸುಮಾರು ಹತ್ರ ಒಂದು 5 mm ಇದೆಯಾ? ಇದು 5 mm 6 mm ಬರುತ್ತೆ. 6 mm ಬರುತ್ತೆ. ಇದನ್ನ ಹಾಕೋದ್ರಿಂದ ನಮ್ಗೆ ಫಿಶ್ ಗಳು ಒಂದು ಗ್ರೋತ್ ಕೂಡ ಜಾಸ್ತಿ ಆಗುತ್ತೆ, ದಪ್ಪ ಆಗ್ತವೆ ಬೇಗ. ಇದಕ್ಕೆ ಡೈರೆಕ್ಟ್ ಆಗಿ ಹಾಕ್ತೀರಾ ಅಥವಾ ಹೇಗೇನಾ ಸರ್? ಡೈರೆಕ್ಟ್ ಆಗಿ ಇದೇ ತರ ಹಾಕೊಂತೀವಿ. ಇದೇ ತರ ಇದಕ್ಕೇನು ಮಿಕ್ಸ್ ಮಾಡಂಗಿಲ್ಲ? ಮಿಕ್ಸ್ ಮಾಡಂಗಿಲ್ಲ. ಮೆಡಿಸಿನ್ ಅಂತ ಬಂದಾಗ ಮಾತ್ರ ಕೊಡೋದು. ಈಗ ನಮ್ಮ ಕಸ್ಟಮರ್ ಏನಾದ್ರು ಕೂಡ ಒಂದು ಈ ತರ ಫೀಡ್ ಗಳನ್ನ ಬೇಕು ಅಂತಾರೆ, ನೀವು ಫೀಡ್ ಗಳನ್ನ ಕೊಡ್ತೀರಾ? ಸರ್ ನಾವು ಫೀಡ್ ಪ್ರೆಸೆಂಟ್ಲಿ ಆಲ್ ಓವರ್ ಕರ್ನಾಟಕ ಸಪ್ಲೈ ಮಾಡ್ತಾ ಇದ್ದೀನಿ. ಅಂದ್ರೆ ಒಂದು ಗೋಡನ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ನಿಮ್ಗೆ ತೋರಿಸ್ತೀನಿ. ಗೋಡನ್ ಕನ್ಸ್ಟ್ರಕ್ಷನ್ ಲೆವೆಲ್ ಅಲ್ಲಿ ಇದೆ. ನೆಕ್ಸ್ಟ್ ಬಂತು ಫಸ್ಟ್ ವೀಕ್ ಅಲ್ಲಿ ಗೋಡನ್ ಓಪನ್ ಆಗ್ತಿದೆ. ನೀವು ಇದನ್ನು ಕೂಡ ರಿಜಿಸ್ಟರ್ ಆಗಿದೆ ಅಂತ ಹೇಳಿದ್ರೆ, ನಿಮ್ದು ಕಂಪನಿ ಇದೆ ಅಂತ ಹೇಳಿದ್ರೆ, KPSC ಆಕ್ವಾಂಡ್ ಎಂಟರ್ಪ್ರೈಸ್ ಅಂತ ಲೀಗಲಿ ರಿಜಿಸ್ಟರ್ಡ್ ಕಂಪನಿ ಇದೆ ನಮ್ಗೆ. ಆ ಕಂಪನಿ ಈಗ ನಾವೇನಾದ್ರು ಕೂಡ ಸೀಡ್ಸ್ ಏನೋ ಬೈ ಮಾಡ್ತೀವಿ ಅಂತ ಅನ್ನೋದಾದ್ರೆ ನಿಮ್ ಕಡೆಯಿಂದ ನಮ್ಗೆ ಅದು ಇಷ್ಟು ತಗೊಂಡಿದೀವಿ ಸೀಡ್ಸ್ ಅಂತ ಅನ್ನೋದಕ್ಕೆ ಏನಾದ್ರು ನಿಮ್ ಕಡೆಯಿಂದ ನಮ್ಗೆಲ್ಲ GST ಬಿಲ್ ಎಲ್ಲ ಕೊಡ್ತೀವಿ ಸರ್. GST ಬಿಲ್ ಎಲ್ಲ ಕೊಡ್ತೀರಿ. ಆಮೇಲೆ ಈಗ ಕೊನೆದಾಗಿ ನಮ್ಗೆ ಎಲ್ಲ ಒಂದು ಸೀಡ್ಸ್ ಎಲ್ಲ ಹಾಕಿದೀವಿ, ಇನ್ನೇನು ಹಾರ್ವೆಸ್ಟಿಂಗ್ ಟೈಮ್ ಬಂತು, ನಾವೇನಾದ್ರು ಕೂಡ ಮಾರ್ಬೇಕು ಅಂತಂದಾಗ ನೀವು ಮತ್ತೆ ಬಂದು ಬೈ ಮಾಡ್ತೀರಾ? ನಮ್ದೇ ನಮ್ ಕಂಪ್ನಿ ಏನಿದೆ ಅಂತ ನಾವೇ ಲಿಫ್ಟ್ ಮಾಡ್ತೀವಿ. ಅಂದ್ರೆ ಸೈಜಸ್ ಮೇಲೆ ವೇರಿಯೇಷನ್ ಮೇಲೆ ಪ್ರೈಸ್ ಆಗುತ್ತೆ. 800 grams ಅಪ್ಪನ್ ಇರೋದಲ್ಲ. ಪ್ರೆಸೆಂಟ್ ಪ್ರೈಸ್ ಮಾರ್ಕೆಟ್ ಪ್ರೈಸ್ ಒಂದು 300-310 ವರೆಗೂ ಕೊಡ್ತಾ ಇದೀವಿ. 500 to 800 ಬಂದು ನಿಮ್ಗೆ ಪ್ರೆಸೆಂಟ್ 250 ವರೆಗೂ ಕೊಡ್ತಾ ಇದೀವಿ ಫಾರ್ಮರ್ಸ್ಗೆ.
250 ಸೈಜ್ ಮೇಲೆ ವೇರಿಯೇಷನ್ ಮೇಲೆ Size ಪ್ರೈಸ್ ಮೇಲೆ. ಇರುತ್ತೆ ಅಷ್ಟೇ. 500 ಬಿಲೋ ಇರೋದೆಲ್ಲ ಬಂದು ನಿಮ್ಗೆ 180 to 190 rupees ಕೊಡ್ತಾ ಇದೀವಿ. ನಿಮ್ಗೆ ಏನಾದ್ರು ಅಷ್ಟು ಮೇಲೆ ನಾವೇ ಮಾರ್ಕೆಟಿಂಗ್ ಮಾಡ್ಕೋತೀವಿ ಅಂದ್ರೆ ಅದಕ್ಕೂ ನಾವು ನಿಮ್ಗೆ ನಮ್ದು ವೆಹಿಕಲ್ಸ್ ಇದೆ. ನಿಮ್ಗೆ ಡೈರೆಕ್ಟ್ ನಿಮ್ಗೆ ಬೆಸ್ಟ್ ಪ್ರೈಸ್ ಮಾರ್ಕೆಟಿಂಗ್ ಇವತ್ತು ಪ್ರೆಸೆಂಟ್ ಪ್ರೈಸ್ ಮಾರ್ಕೆಟ್ ಅಲ್ಲಿ 420 ಇಂದ 430 rupees ನಡೆದಿದೆ ಮಧುರೈ ಮಾರ್ಕೆಟ್. ಅಂದ್ರೆ ನಮ್ ಗಾಡಿಯಿಂದ ನಿಮ್ಗೆ ಕಳ್ಸ್ಕೊಡ್ತೀವಿ, ಏನ್ ಸಮಸ್ಯೆ ಇಲ್ಲ. ಒಳ್ಳೆ ಹೋಲ್ಸೇಲ್ ಡೀಲರ್ಸ್ ಇದಾರೆ. ನೀವು ಇಲ್ಲಿಗಿಂತ ಅಲ್ಲಿ ಎಕ್ಸ್ಪೆನ್ಸಿವ್ ಖರ್ಚು ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ಇಲ್ಲೇ ಕೊಡೋದು ಬೆಟರ್. ಇಲ್ಲ ನಮ್ಗೆ ಅಲ್ಲೇ ಒಂದ್ಸಲ ಮಾರ್ಕೆಟ್ ನೋಡ್ತೀವಿ ಅಂತ ನಿಮ್ಗೆ ನಮ್ ಕಡೆ ನಮ್ ಮಾರ್ಕೆಟ್ ಹೋಗೋವರೆಗೂ ನಿಮ್ಗೆ ಸಹಾಯ ಮಾಡ್ಕೊಡ್ತೀವಿ. ಈಗ ನೀವು ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ನಿಮ್ಗೆ ಸರ್ ನಾನು 3 ವರ್ಷದಿಂದ ಮೀನುಗಾರಿಕೆ ಮಾಡ್ತೀನಿ. ಮೀನುಗಾರಿಕೆ ಮಾಡ್ತಿದ್ರಿ. ಸ್ಟಾರ್ಟಿಂಗ್ ನೀವು ಯಾವ್ದು ಬಿಟ್ಟಿದ್ರಿ ಮೀನು? ಸರ್ ನಾನು ಸ್ಟಾರ್ಟಿಂಗ್ ರೂಪ್ಚಂದ್ ಬಿಟ್ಟಿದೆ. ರೂಪ್ಚಂದ್ ಅದ್ರಲ್ಲಿ ಹೇಗೆ ಆಯ್ತು? ಅದ್ರಲ್ಲಿ ಸಕ್ಸಸ್ಫುಲ್ ಕಾಣಕ್ ಆಗಿಲ್ಲ. ಅದ್ರಲ್ಲಿ ಯಾಕೆ ಏನಾಯ್ತು? ಕಾರಣಾಂತರಗಳಿಂದ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇಂದಾಗ್ಲಿ ಇನ್ನೊಂದಾಗ್ಲಿ ಏರಿಯೇಟರ್ ಪ್ರಾಬ್ಲಮ್ ಗಳಿಂದಾಗ್ಲಿ. ಬಟ್ ಇಲ್ಲಿ ಕರೆಂಟ್ 24 hours ಕರೆಂಟ್ ಸಪ್ಲೈ ಇರ್ಲಿಲ್ಲ ಅವಾಗ. ಬಟ್ ಇವಾಗ ಇದೆ. ಅದು ಏರಿಯೇಟರ್ ಅದು ಬಂದು ಆಕ್ಸಿಜನ್ ನಾವು ಕೃತಕವಾಗಿ ಆಕ್ಸಿಜನ್ ಕೊಡ್ಬೇಕು ಅದಕ್ಕೆ. ಬಟ್ ಇದು ಬಂದು ನೀವು ಹೇಳಿದ ಅದಕ್ಕೆ ರೂಪ್ಚಂದ್ಗೆ ಅದಕ್ಕೆ ಆಕ್ಸಿಜನ್ ಕೊಡ್ಬೇಕು. ಆಕ್ಸಿಜನ್ ಹೈ ಡೆನ್ಸಿಟಿ ಮಾಡಿರ್ತೀವಲ್ಲ ಸರ್ ಇದನ್ನ ಅದಕ್ಕೋಸ್ಕರ ಹೈ ಡೆನ್ಸಿಟಿ ಮೀನ್ಸ್ ಮೀನು ಪ್ರಮಾಣ ಕಡಿಮೆ ಬಿಡ್ಬೋದಲ್ಲ? ಮೀನ್ ಕಡಿಮೆ ಮಾಡ್ಬೋದು ಸರ್, ಏನ್ ಸಮಸ್ಯೆ ಇಲ್ಲ. ಅವಾಗೇನು ನಮ್ಗೆ ನಮ್ಗೆ ಲಾಭಾಂಶ ಏನ್ ಸಿಗಲ್ಲ ಅದ್ರಲ್ಲಿ. IMC ಮಾಡೋದ್ರಿಂದ ನಮ್ಗೆ ಏನಾದ್ರು ಲಾಭ ನೋಡಕ್ ಆಗಲ್ಲ. ಬಟ್ ಅದರಿಂದ ಹೈ ವ್ಯಾಲ್ಯೂ ಫಿಶಸ್ ಬೆಳೆದ್ರೆ ನಾವು ಏನಾದ್ರು ಲಾಭಾಂಶ ನೋಡ್ಬೋದು. ಅರೆ ಈ ರೀತಿ ಆದ್ರೆ ಬೆಸ್ಟ್. ಈಗ ಪ್ರೆಸೆಂಟ್ ಮಾರ್ಕೆಟ್ ಬಂದ್ಬಿಟ್ಟು ಒಂದು ಏನ್ ರೇಟ್ ಇದೆ ಸರ್? ಇದು ಬಂದು ಇವಾಗ 300 ನಡೀತಿದೆ. ಇಲ್ಲೇ ಬಂದು ಲಿಫ್ಟ್ ಮಾಡೋ ಪ್ರೈಸ್ ಇಲ್ಲೇ ಬಂದು ಮಾರ್ಕೆಟ್ ಅಲ್ಲಿ 400+ ಇದೆ ಪ್ರೈಸ್. ನಮ್ಮ ಮಾರ್ಕೆಟ್ ಅಲ್ಲಿ ಅಂತಂದ್ರೆ 10% ಕಮಿಷನ್ ತಗೋತಾರೆ. ನಾವೇನ್ ತಗೋಣ ಫಿಶ್ ಹೋಗಿ ಡೆಲಿವರಿ ಕೊಡ್ತೀವಿ, 10% ಕಮಿಷನ್ ತಗೋತಾರೆ ನಿಮ್ಗೆ. ಮತ್ತೆ 100ಕ್ಕೆ 5 kg ಅಂತ ಕೊಡ್ಬೇಕು ಅವ್ರಿಗೆ ಮಾರ್ಕೆಟ್ ನಲ್ಲಿ. ಬಟ್ ಇಲ್ಲಿ ನಾವು ಸ್ಪಾಟ್ ಅಲ್ಲೇ ಬಂದು ಕೊಡೋದ್ರಿಂದ ನಮಗೆ 10% ಕಮಿಷನ್ ಇರಲ್ಲ. ಬಟ್ ರೇಟ್ ಅಂದ್ರೆ 100 rupees ಅಲ್ಗೂ ಡಿಫ್ರೆನ್ಸ್ ಇರುತ್ತೆ. ಈಗ ನೀವು ಫೀಡ್ ತಂದಿದ್ದೀರಲ್ವಾ, ಈಗ ಒಂದು ಮೂಟೆನ ನೀವು ಎಷ್ಟು ದಿನದಲ್ಲಿ ಅದನ್ನ ಹಾಕ್ತೀರಿ ಸರ್? ಒಂದು ಟೈಮ್ಗೆ ಖಾಲಿ ಆಗುತ್ತೆ ಅದು. ಒಂದು ಟೈಮ್ ಒಂದು ಮೂಟೆ 25 kg ತಿಂತ ಇದೀವಿ. ಪ್ರೆಸೆಂಟ್ 1.5 month ಆಗೈತೆ. ಪರ್ ಡೇ 70 kg ಫೀಡ್ ಕೊಡ್ತಾ ಇದೀವಿ. ಸ್ಟಾರ್ಟಿಂಗ್ ಕಮ್ಮಿ ಇರುತ್ತೆ, 5 kg 10 kg ಈ ತರ ಓಪನ್ ಆಗ್ತಾ ಹೋಗುತ್ತೆ. ಫಿಶ್ ಗ್ರೋತ್ ಯಾವ ತರ ಗ್ರೋತ್ ಆಗುತ್ತೆ ಆ ತರ ನಮ್ಮ ಫೀಡ್ ರೇಷನ್ ಫೀಡ್ ಜಾಸ್ತಿ ತಿಂತ ಹೋಗುತ್ತೆ. ಈಗ ಒಂದು ಮೂಟೆ ಒಂದ್ ದಿನಕ್ಕೆ ನೀವು ಖಾಲಿ ಮಾಡಿ ಟೈಮ್ಗೆ ಖಾಲಿ ಆಗುತ್ತೆ. ಒಂದು ಟೈಮ್ ಪರ್ ಡೇ ಇವಾಗ ನಾವು 3 ಟೈಮ್ ಫೀಡ್ ಕೊಡ್ತಾ ಇದೀನಿ ಅಂದ್ರೆ 3 ಬ್ಯಾಗ್ ಖಾಲಿ ಆಯ್ತದೆ ಪರ್ ಡೇ. ಇನ್ನೂ ಹೋಗ್ತಾ ಇನ್ನೊಂದು ಬ್ಯಾಗ್ ತಗೊಳುತ್ತೆ, 4 ಬ್ಯಾಗ್. ಏನು ಲಾಸ್ಟ್ ಇನ್ನೇನು ಹಾರ್ವೆಸ್ಟಿಂಗ್ ಏನೇನು ಮಾಡುವಂತ ಟೈಮ್ನಲ್ಲಿ ಇನ್ನೂ ಜಾಸ್ತಿ ತಗೊಳುತ್ತೆ. ಈಗ ಮ್ಯಾಕ್ಸಿಮಮ್ ಎಷ್ಟು ಕೆಜಿ ಬರ್ಬೋದು ಸರ್ ಇದು ಹಾರ್ವೆಸ್ಟಿಂಗ್ ಟೈಮ್ಗೆ? ಹಾರ್ವೆಸ್ಟಿಂಗ್ ಟೈಮ್ಗೆ ನಾವ್ ಎಲ್ಲಾ ಫಿಶ್ 1 kg ಅಪ್ಪನ್ನ ಹಾರ್ವೆಸ್ಟ್ ಮಾಡ್ತೀವಿ ಅನ್ನೋ ಸುಳ್ಳು. ಏನ್ ಗೊತ್ತಾ, ಎಲ್ಲಾ ಫಿಶ್ ನಾವು ಈಗ ಹುಟ್ಟಿರೋ ಮಕ್ಕಳೆಲ್ಲ ಒಂದೇ ಸೈಜ್ ಬರಲ್ಲ. ಅದೇ ತರ ಫಿಶ್ ಅಷ್ಟೇ ನಾವು ಬಿಟ್ಟಿರೋ ಮರಿಯೆಲ್ಲ 1 kg ಮಾಡಕ್ ಆಗಲ್ಲ. ಇಲ್ಲ ಯಾವ್ದಾದ್ರು ಮೊಡಲಿಟಿ ಆಗಿದೆ, ಯಾವ್ದಾದ್ರು ಸತ್ತೋಗಿದೆಯಾ ಮೀನು? ಮೊಡಲಿಟಿ ಆಗ್ತಾ ಇರುತ್ತೆ, ವೀಕ್ಲಿ 1-2 ಹೋಗ್ತಾ ಇರುತ್ತೆ. ನಾರ್ಮಲ್ ಡೆತ್ ಸರ್, ಏನ್ ಮಾಡಕ್ಕಾಗಲ್ಲ. ಡಿಸೀಸ್ ಬಂದವನೇ ಗೊತ್ತಾಗ್ಬಿಡುತ್ತೆ, ಮೇಲ್ಗಡೆ ಕೆಲವೊಂದು ಗೊತ್ತಾಗುತ್ತೆ. ಬಟ್ ನಾರ್ಮಲ್ ಡೆತ್ ಇದ್ದೇ ಇರುತ್ತೆ. ಮೀನ್ ಸಾಯ್ದಂಗ್ ಕಲ್ಚರ್ ಮಾಡಕ್ ಯಾರ ಕೈಲೂ ಆಗಲ್ಲ. ಒಂದೊಂದು 2 ಫಿಶ್ ವೀಕ್ಲಿ ಹೋಗ್ತಾನೆ ಇರುತ್ತೆ. ಓಕೆ, ಕೆಲವರೆಲ್ಲ ಮೂಲೆಗೆ ಸುಣ್ಣಗಳು ಬಿಡ್ತಾರಲ್ಲ, ಯಾಕೆ ಸರ್? ಅದಕ್ಕೆ ಮರಲ್ ಫಿಶ್ ಏನು ಅವಶ್ಯಕತೆ? ಟೋಟಲಿ ಈಗ ನೀವು ಹೇಳ್ತಾರೆ ಅಂದ್ರೆ ಈ ಮರಲ್ ಫಿಶ್ ವೆರಿ ಸಿಂಪಲ್ ಅಂತ ಮತ್ತೆ ಏನೇ ಆದ್ರೂ ತಡ್ಕೊಳ್ಳೋದು. ಇದು ಒಂದು ಕ್ಯಾಟ್ ಫಿಶ್ ಫ್ಯಾಮಿಲಿ. ಈ ಫಿಶ್ ಬಂದು ಕ್ಯಾಟ್ ಫಿಶ್ ಫ್ಯಾಮಿಲಿ. ಅದ್ರಲ್ಲಿ ಬೇರೆ ಇದೆ ಅಷ್ಟೇ, ಜೊತೆ ಅಷ್ಟೇ. ಇದು ಒಂದು ಮರಲ್ ಅಂತ ಇದು. ಓಕೆ, ನಾನು ಸಾಕಷ್ಟು ಫಾರ್ಮ್ಗಳನ್ನ ವಿಸಿಟ್ ಮಾಡಿದ್ದೀನಿ. ಅದ್ರಲ್ಲಿ ಏನಿದೆ ಅಂತಂದ್ರೆ ಬೆಳಿಗ್ಗೆನೆ ಒಂದ್ ಕೊಡ್ಬೇಕು, ಮಧ್ಯಾಹ್ನ ಇನ್ನೊಂದ್ ತರ ಕೊಡ್ಬೇಕು, ಸಂಜೆನೆ ಬೇರೆ ತರ ಕೊಡ್ಬೇಕು. ಆಮೇಲೆ ಮುನ್ನೆಚ್ಚರಿಕೆಗೆ ರೋಗಗಳು ಬಂದ್ಬಿಡ್ತೇವೆ ಅಂತ ಸಪ್ಲಿಮೆಂಟರಿ ಕಡೆಯಿಂದ ಕೆಲವೊಂದು ಸಪ್ಲಿಮೆಂಟರಿ ಇದು ಕೊಡ್ತಾ ಇರ್ತೀವಿ, ಇದ್ರಲ್ಲೂ ಕೊಡ್ತೀವಿ, ಇದೇನು ಸಮಸ್ಯೆ ಇಲ್ಲ. ಇದಕ್ಕೆ ಏನಂತಂದ್ರೆ ನಾವು ವೀಕ್ಲಿ 1 ಟೈಮ್ ವಾಟರ್ ಚೇಂಜ್ ಮಾಡಿದಾಗ ಸಿಫಾಕ್ಸ್ ಅಂತ ವಾಟರ್ ಮೆಡಿಸಿನ್ ಕೊಡ್ತೀವಿ. ಅದಾದ್ಮೇಲೆ ಫುಡ್ ಕೊಡ್ತೀವಿ, ಏನೋ ಪ್ರಾಬ್ಲಮ್ಸ್ ಬರಬಾರ್ದು ಅಂತ, ಡಿಸೀಸ್ ಏನು ಬರಬಾರ್ದು ಅಂತ. ಮಂತ್ಲಿ 1 ಟೈಮ್ 3 days ಕೊಡ್ತೀವಿ ಅಷ್ಟೇ. ಅದು ವಾಟರ್ ರಿಮೂವ್ ಮಾಡಿದಾಗ 1 feet ಸಿಫಾಕ್ಸ್ ಯೂಸ್ ಮಾಡ್ಕೊಂತೀವಿ ಅಷ್ಟೇ, ವಾಟರ್ ಮೆಡಿಸಿನ್. ನೀವು ಫೀಡ್ ಹಾಕ್ತಿವಿ ಅಂತ ಎಲ್ಲಾ ಮೂಲೆಗೂ ಹಾಕ್ತೀರಾ, ಒಂದ್ ಕಡೆ ಹಾಕ್ತೀರಾ? ಇಲ್ಲ, ನಾವು ಸುತ್ತ ಹಾಕೊಂಡ್ಬರ್ತೀವಿ. ಸ್ಟಾರ್ಟಿಂಗ್ ಒಂದು 2 months 200 ಗ್ರಾಮ್ ಕಾಸಾಗೋರ್ಗು. ಈಗ ಸೆಂಟ್ರಲ್ ಇರುವಂತ ಮೀನುಗಳು ಏನ್ ಮಾಡ್ತವೆ? ಬರುತ್ತೆ, ಅದು ಫೀಡಿಂಗ್ ಟೈಮ್ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ನಾವು ಬಂದ್ ನಿಂತ್ಕೊಂಡ ತಕ್ಷಣ ಅದೇ ಅಬ್ಸರ್ವ್ ಮಾಡಿ ಬಂದ್ಬಿಡುತ್ತೆ ಪಕ್ಕಕ್ಕೆ. ಇದ್ರಲ್ಲಿ ಹಿಡಿತಾರೆ ಮೀನ? ಸರಿ, ಸತ್ತೋದು ಯಾವ್ದಾದ್ರು ಫಿಶ್ ಡೆತ್ ಆಯ್ತು ಅಂದ್ರೆ ಎತ್ತದಿಕ್ಕೆ ಇಟ್ಕೊಂಡಿದೀವಿ. ಎತ್ತದಿಕ್ಕೆ ಅಂತ ಹೇಳಿ ಆ ಡ್ರಮ್ ಅಂತ ಇಟ್ಕೊಂಡಿದ್ರಿ ಸರ್? ಅದು ಬಂದು ಮೆಡಿಸಿನ್ ಯೂಸ್ ಮಾಡಿ ಇಟ್ಕೊಂಡಿರೋದು. ಮೆಡಿಸಿನ್, ವಾಟರ್ ಮೆಡಿಸಿನ್ ಕೊಡ್ತೀವಲ್ಲ, ಅದಕ್ಕೆ ವಾಟರ್ ನ ಫಿಲ್ ಮಾಡಿ ಮೆಡಿಸಿನ್ ಹಾಕಿ ಸ್ಪ್ರೇ ಮಾಡೋದಕ್ಕೆ ಇಟ್ಕೊಂಡಿದೀವಿ ಡ್ರಮ್ನ. ಈಗ ಮೆಡಿಸಿನ್ ಇದೆ ಸರ್ ಅದರಲ್ಲಿ? ಮೆಡಿಸಿನ್ ಇಲ್ಲ ಅದರಲ್ಲಿ. ಏನಾರ ರೋಗಗಳು ಬಂದ್ರೆ ಮಾತ್ರ ನೀವು ಅದನ್ನ ಮೆಡಿಸಿನ್ ಕೊಡ್ತೀರಾ? ಎಲ್ಲರೂ ಇಲ್ಲ ಇಲ್ಲಾಂದ್ರೆ ಇಲ್ಲ. ಈಗ ನಿಮ್ದು ಈ ಒಂದು ಫಿಶ್ ಪಾಂಡ್ ನೋಡಿದ್ರೆ ನನಗೆ ತುಂಬಾ ಸಿಂಪಲ್ ಇದೆ ಅಂತ ಅನ್ಸುತ್ತೆ. ಮತ್ತೆ ಹೈಜೆನಿಕ್ ಕೂಡ ಮಾಡಿದ್ರಿ. ಆಮೇಲೆ ಈಗ ಫೀಡ್ಸ್ಗಳು ಯಾವ್ದು ಕೂಡ ಹೆಚ್ಚಿನದಾಗಿ ಏನು ಇದು ಮಾಡಕ್ ಹೋಗ್ತಿಲ್ಲ. ಒಂದ್ ಮೂಟೆ ನೀವು ಇದು ಮಾಡ್ತಾ ಇದ್ರಿ ಅಷ್ಟೇ, ಅದು ಒಂದೇ ಒಂದು ಕಂಪ್ನಿ ಯೂಸ್ ಮಾಡ್ತಾ ಇದ್ರಿ. ಆಮೇಲೆ ಮೆಡಿಸಿನ್ ಅಂದ್ಬಿಟ್ಟು ಸಾಕಷ್ಟು ಜನ ಅದು ಇದೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಸರ್, ಇದಕ್ಕೆ ಈ ಮರಲ್ ಫಿಶ್ ಬಂದು ಮೆಡಿಸಿನ್ ಯೂಸ್ ಅವಶ್ಯಕತೆ ಇಲ್ಲ. ಡಿಸೀಸ್ ಬಂದಾಗ ಮಾತ್ರ ಯೂಸ್ ಮಾಡ್ಬೇಕು.
ಏನಂದ್ರೆ ಇದು ನಾವು ಕೊಡ್ತಾ ಇರೋದು ಇದಕ್ಕೆ ಹೈ ಪ್ರೋಟೀನ್ ಫೀಡ್ 40% ಫೀಡ್ ನಾವು ಕೊಡ್ತಾ ಇರೋದು ಫಿಶ್ಗೆ. ಇದನ್ನ ಎಲ್ಲ ಡೈಜೆಸ್ಟ್ ಮಾಡ್ಕೊಂಡು 28% ಡೈಜೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ ಫಿಶ್. ಓಕೆ ಓಕೆ 40% ಫೀಡ್ ಕೊಡ್ತಾರಲ್ಲಿ. ಈ ಅಮೋನಿಯಾ ಏನು ಬಿಲ್ಡ್ ಆಗಲ್ವ ಇದ್ರಲ್ಲಿ? ಸಾಮಾನ್ಯ ಬಿಲ್ಡ್ ಆಗುತ್ತೆ. ಇನ್ ಟೈಮ್ ವಾಟರ್ ಸ್ಲಡ್ಜ್ ರಿಮೂವ್ ಮಾಡಿಲ್ಲ ಅಂತ ನಾವು ಅಮೋನಿಯಾ ಬಿಲ್ಡ್ ಆಗೇ ಆಗುತ್ತೆ. ಸ್ಲಡ್ಜ್ ಎಷ್ಟು ದಿನಕ್ಕೊಂದ್ಸರಿ ಮಾಡ್ಬೇಕು ಸರ್? 1 ವೀಕ್ 1 ಟೈಮ್ 1 ಫೀಟ್ ವಾಟರ್ ರಿಮೂವ್ ಮಾಡಿದ ತಕ್ಷಣ ಸ್ಲಡ್ಜ್ ನಾವು ಸ್ಲೋಪ್ ಇರೋದ್ರಿಂದ ಪಾಂಡು ಸ್ಲಡ್ಜ್ ಎಲ್ಲ ಹೋಗಿ ಒಂದು ಸೆಂಟರ್ ಫೀಟ್ ಅಲ್ಲಿ ಸೆಟ್ಲ್ ಆಗುತ್ತೆ. ಅದನ್ನ ಹೆಂಗ್ ಹೊರಗಡೆ ಹಾಕ್ತೀರಿ? ಅಲ್ಲಿ ಗೇಟ್ ವಾಲ್ ಸಿಸ್ಟಮ್ ಇದೆ, ಅದಕ್ಕೆ ನೋಡೋಣ. ಡ್ರೈನ್ ಸಿಸ್ಟಮ್ ಅಲ್ಲಿ ಆನ್ ಮಾಡಿದ ತಕ್ಷಣ ಫುಲ್ ಸ್ಲಡ್ಜ್ ಎಲ್ಲ ಆಚೆ ಹೋಗ್ಬಿಡುತ್ತೆ. ಏರ್ ಬ್ಲೋವರ್ ಮಿಷಿನ್. ಏರ್ ಬ್ಲೋವರ್ ಮಿಷಿನ್ ಇದೇನು ಅವಶ್ಯಕತೆ ಇಲ್ಲ. ನಾವೇನ್ ಕಿಟ್ಕೊಂಡಿದೀವಿ ಅಂತ ಅಂದ್ರೆ ಇದು ಸ್ಲಡ್ಜ್ ಮೂವಿಂಗ್ ಇರ್ಲಿ ಅಂತ ಅಷ್ಟೇನೆ. ಇದು ಆಕ್ಸಿಜನ್ ಎಲ್ಲಾ ಕಡೆ ಕೊಡೋದಕ್ಕಿಂತ ಇದೇನು ಇದು ಒಂದು ಏರ್ ಬೀತರ್ ಫಿಶ್. ಆಕ್ಸಿಜನ್ ಮೇಲ್ಗಡೆ ಬಂದು ಕನ್ಸ್ಯೂಮ್ ಮಾಡ್ಕೊಂಡು ಹೋಗುತ್ತೆ ಹೊರಗಡೆ. ಇದಕ್ಕೆ ನಾವು ಪೈಪ್ ಇಂದ ಏರ್ ಸೇರ್ಬಿಟ್ರೆ ವಾಟರ್ ಫ್ಲೋ ಆಗುತ್ತಲ್ಲ, ಅದ್ರಲ್ಲಿ ಸ್ಲಡ್ಜ್ ಮೂವಿಂಗ್ ಇರುತ್ತೆ. ಸ್ಲಡ್ಜ್ ತೆಗಿಯಕ್ಕೆ ಈಸಿ ಆಗುತ್ತೆ ಅಂತ ಅದೊಂದೇ ಪರ್ಪಸ್ಗೋಸ್ಕರ ಈ ತರ ಇಟ್ಕೊಂಡಿದ್ದೀನಿ. ಇದು ನಾನೆಲ್ಲೋ ವಾಟರ್ ನಾವು ಹೈ ಡೆನ್ಸಿಟಿಯಿಂದ ಮಾಡ್ತಿರೋ ಕಾರಣ ಸ್ಲಡ್ಜ್ ಮೂವಿಂಗ್ ಇದ್ರೆ ಬೇಗ ಆನ್ ಟೈಮ್ಗೆ ಆಚೆ ತೆಗಿಬಹುದು. ಸೆಟ್ಲ್ ಆಗೋದ್ಕಿಂತ ಆಚೆ ಕಡೆ ಮೂವಿಂಗ್ ಇದ್ರೆ ಬೇಗ ತೆಗಿಬಹುದು. ಈಗ ಇದನ್ನ ಫಸ್ಟ್ ಇದು ಆನ್ ಮಾಡ್ಕೊಳ್ತೀರಿ, ಅದಾದ ನಂತರ ಹೊರಗಡೆ ಬರುತ್ತೆ ಅದು ಸ್ಲಡ್ಜ್. ಈಗ ಎಷ್ಟು ಇಂಚ್ ಪೈಪ್ ಹಾಕಿರ್ತೀರಿ ಸ್ಟಾರ್ಟಿಂಗ್? 6 ಇಂಚು ಬಾಟಮ್ ಸೈಡ್ ಡ್ರೈನ್ ಸಿಸ್ಟಮ್ 6 ಇಂಚ್ ಪೈಪ್ ಇದೆ. ಇಲ್ಲಿ ಒಂದು ವಾಟರ್ ರಿಮೂವ್ ಇದು ಮಾಡ್ಕೊಂಡಿದ್ದೀವಿ. ಇಲ್ಲಿ ಗೇಟ್ ವಾಲ್ ಸಿಸ್ಟಮ್ ಮಾಡ್ಕೊಂಡಿರ್ತೀವಿ. ಗೇಟ್ ವಾಲ್ ಆನ್ ಮಾಡಿದ ತಕ್ಷಣ ಅದನ್ನ ಗೇಟು ಅದು ಗೇಟ್ ವಾಲ್ ಆನ್ ಮಾಡಿದ ತಕ್ಷಣ ಇಲ್ಲೊಂದು 6 ಇಂಚ್ ಪೈಪ್ ಹಾಕಿರ್ತೀವಿ. ಇಲ್ಲಿ ಬರ್ತಾ ಇದೆ. ಸ್ಲಡ್ಜ್ ಎಲ್ಲ ಫುಲ್ ಆಚೆ ಬಂದ್ಬಿಡುತ್ತೆ. ಸರ್ ಈ ನೀರು ಏನಂತಂದ್ರೆ ನಮ್ಗೆ ವ್ಯವಸಾಯ ಮಾಡೋದಕ್ಕೆ ತುಂಬಾ ಸೂಕ್ತವಾದ ನೀರು ಇದು. ಹೌದೌದು. ಎಲ್ಲ ಕುರಿ ಗೊಬ್ಬರ, ಸೀಮೆ ಮೇಕೆ ಗೊಬ್ಬರ ಯಾವ ತರ ನಾವು ಯೂಸ್ ಮಾಡ್ಕೋತೀವಿ ಅದೇ ತರ ಮೀನು ಗಲೀಜ್ ನೀರು ತುಂಬಾ ವಿಶೇಷವಾದ ಇದು ಅಷ್ಟೇ. ಫಾರ್ಮಿಂಗ್ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಇದರಿಂದ ತೆಂಗಿನ ಮರಗಳಾಗ್ಲಿ, ಜೋಳ ಆಗ್ಲಿ, ಕೆಳಗಡೆ ಇರೋ ಫಾರ್ಮರ್ಸ್ ಇದೇ ನೀರು ಯೂಸ್ ಮಾಡ್ಕೋತೀವಿ. ಒಟ್ನಲ್ಲಿ ನಿಮ್ದು ಸ್ಲಡ್ಜ್ ಸಿಸ್ಟಮ್ ಫುಲ್ ಗ್ರೀನ್ ಇದೆಯಲ್ಲ, ಇದೆಲ್ಲ ಕೆಳಗಡೆ ಬಾಟಮ್ ಸ್ಲಡ್ಜ್ ಅಲ್ವಾ ಅದು? ಸ್ಲಡ್ಜ್ ಎಲ್ಲ ಫುಲ್ ಆಚೆ ಬಂದ್ಬಿಡುತ್ತೆ. ಇದನ್ನ ನೀವು ಎಷ್ಟು ದಿನಕ್ಕೊಂದ್ಸರಿ ಮಾಡ್ತೀರಿ? ವಾರಕ್ಕೊಂದ್ಸಲ 1 ಫೀಟ್ ತೆಗಿತೀವಿ ಅಷ್ಟೇ. ಫುಲ್ ಸೆಟಲ್ ಆಗಿರುತ್ತೆ. ಒಂದ್ ಸರಿ ಫುಲ್ 100% ಸ್ಲಡ್ಜ್ ನ ಈಚೆ ತೆಗಿಯಾಗಲ್ಲ. ಮ್ಯಾಕ್ಸಿಮಮ್ 50% ತೆಗಿಬಹುದು, 50-70% ತೆಗಿಬಹುದು ಸ್ಲಡ್ಜ್. ವೀಕ್ಲಿ ತೆಗಿದಾಗ ಅದೇ ಕಮ್ಮಿ ಆಗ್ಬಿಡುತ್ತೆ. ಒಟ್ಟು ಈಗ ಹಳೆ ಫಂಡ್ಗಳಲ್ಲಿ ಈ ರೀತಿ ಎಲ್ಲ ಇರ್ಲಿಲ್ಲ ಸರ್ ಅದು. ಮೊದಲೆಲ್ಲ ಏನಂತಂದ್ರೆ ವ್ಯವಸಾಯ ಕೃಷಿ ಹೊಂಡ ಮಾಡ್ಕೊತಿದ್ರು ಅಷ್ಟೇ. ಕೃಷಿ ಹೊಂಡದಲ್ಲಿ ಮೀನ್ ಇದ್ ಮಾಡ್ಕೊತಿದ್ರು. ಇದು ಬಂದು ನರ್ಸರಿ ಪಾಂಡು. ನರ್ಸರಿ ಪಾಂಡ್ ಅಂದ್ರೆ ಏನಂತಂದ್ರೆ ನಿಮ್ ವರ್ಷದಲ್ಲಿ 2 ಬ್ಯಾಚ್ ಬೆಳಿಬಹುದು. 2 ಬ್ಯಾಚ್ ಅಂದ್ರೆ ನೀವು 4 ಇಂಚಸ್ ಇರೋ ಸೀಡ್ಸ್ ನ ತಗೊಂಡ್ಬಂದು 4 ಇಂಚ್ ಇರುವಂತ ನರ್ಸರಿ ಪಾಂಡ್ ಅಲ್ಲಿ ಬಿಟ್ಕೊಂಡ್ರೆ 1 to 1.5 ಮಂತ್ ಇದ್ರಲ್ಲಿ ಕಲ್ಚರ್ ಮಾಡ್ಬೋದು. ಇದು ನರ್ಸರಿ ಪಾಂಡ್. ಇದು ನರ್ಸರಿ ಪಾಂಡು. 1.5 ಮಂತ್ ಕಲ್ಚರ್ ಮಾಡಾದ್ಮೇಲೆ ಇದು ಒಂದು 50 to 80 ಗ್ರಾಮ್ ಬಂದ ತಕ್ಷಣ ಸೀಡ್ಸ್ ತಗದಿ ದೊಡ್ಡ ಪಾಂಡ್ಗೆ ಶಿಫ್ಟ್ ಮಾಡ್ಕೋತೀವಿ ಫಿಶ್ನ. ಮತ್ತೆ ಅಲ್ಲಿ ಕಲ್ಚರ್ ಲಿಫ್ಟಿಂಗ್ ಬಂತು ಅಂದ ತಕ್ಷಣ 1 ಮಂತ್ ಬಿಫೋರ್ ತಂದು ಸೀಡ್ಸ್ ನ ಸ್ಟಾಕ್ ಮಾಡ್ಕೊಡ್ತೀವಿ. ಒಂದು 50 to 80 ಗ್ರಾಮ್ ಮಾಡ್ಕೊಂಡು ಇಲ್ಲಿ ಮತ್ತೆ ಸೀಡ್ಸ್ ಏನು ಟೈಮ್ ಪೀರಿಯಡ್ ನಮ್ಗೆ ಮಿಕ್ಕುತ್ತೆ ಅಷ್ಟೇ. ಟೈಮ್ ಪೀರಿಯಡ್ ಆಗುತ್ತೆ ಅಂತ ಅಷ್ಟೇ. ಇಲ್ಲಿಗೆ ಸದ್ಯಕ್ಕೆ ಯಾವ್ದಿದೆ ಮೀನು? ಇಲ್ಲಿ ಮರಳೆ ಇದೆ, ಬಿಗ್ ಫಿಶ್ ಇದೆ. 300-400 kg ಅಂದ್ರೆ ವಿಸಿಟರ್ಸ್ ಬರ್ತಾರಲ್ಲ ನೋಡೋದಕ್ಕೋಸ್ಕರ ಅಂತ 300-400 kg ಬಿಗ್ ಫಿಶ್ ಇದೆ. ಟೋಟಲ್ ಎಷ್ಟಿರ್ಬೋದು? ಒಂದು 300 kg ಇದೆ. 300 kg ಅವ್ರು ಬರುವಂತವ್ರಿಗೆ ತೋರ್ಸೋದಕ್ಕೋಸ್ಕರವಾಗಿ ಕನ್ಸ್ಯೂಮ್ ಮಾಡುತ್ತೆ. ಹೌದಾ? ಫೀಡ್ ಹಾಕೋರು ಸ್ವಲ್ಪ ಬರ್ತವೆ ಹೊರಗಡೆ ಬರ್ತವೆ ನೋಡ್ಬೋದಲ್ಲ. ಬಿಗ್ ಫಿಶ್ ಆಗಿರೋದ್ರಿಂದ ಪರ್ ಡೇ 2 ಟೈಮ್ ಫೀಡಿಂಗ್ ಕೊಡ್ತಾರೆ. 2 ಟೈಮ್. ಈಗ ಫೀಡಿಂಗ್ ಟೈಮ್ ಅಲ್ವಾ ಇದು? ಫೀಡಿಂಗ್ ಟೈಮ್ ಅಲ್ಲ, ನಾಳೆ 2 o'clock ಇದೆ. 5 to 5:30ಗೆಲ್ಲ ಬಿಡುತ್ತೆ. ಎಲ್ಲ ಆ ಕಡೆ ಎಲ್ಲ ಬರ್ತವೆ ಒಂದೊಂದು. ಅದು ಫೀಡಿಂಗ್ ಟೈಮ್ ಅಲ್ವಾ? ಬರುತ್ತೆ ಫೀಡಿಂಗ್ ಟೈಮ್ ಅಲ್ಲ. ಅಲ್ಲೆಲ್ಲಿ ಬರ್ತದೆ ನೋಡಿ, ಕಾಣ್ತಲ್ಲ ಅದು ಸರಿ. ಬೆಳಗ್ಗೆ ಬರುತ್ತೆ, ಈಗ ಬರ್ತೈತೆ ನೋಡಿ ಎಲ್ಲ. ಅಲ್ಲಿ ಬರ್ತಾ ಇದೆ. ಸರಿ, ಈಗ ನಮ್ಮ ಜನಗಳು ಈಗ ನಮ್ಮ ವಿಡಿಯೋ ನೋಡ್ತಾ ಇರುವಂತವ್ರು ಅವ್ರೇನ್ ಮಾಡ್ತಾರೆ ಇವಾಗ? ಈಗ ನೀವ್ ಹೇಳಿದ್ರಿ ಅದು ದೊಡ್ಡ ಮಟ್ಟದಲ್ಲಿ ನೀವು ಮಾಡಿದ್ರಿ. ಯಾರೋ ಒಂದು ಚಿಕ್ಕದಾಗಿ ಮಾಡ್ಬೇಕು ಅಂತಂದ್ರೆ ಪಾಂಡು ಅದೇ ಮನೆ ಬಳಕೆಗೆ ಅಥವಾ ಯಾರು ಇಂಟ್ರೆಸ್ಟ್ಗೆ ಹಬ್ಬ ಗಿಬ್ಬ ಏನಾದ್ರು ಬಂದಾಗ ಯುಟಿಲೈಸ್ ಮಾಡ್ಕೊಳ್ಳೋದಿಕ್ಕೆ ಅಂತ ಬಂದಾಗ ಈ ರೀತಿ ಮಾಡ್ಕೋಬಹುದಲ್ವಾ? ಚಿಕ್ಕದಾಗಿ ಮಾಡ್ಕೋಬಹುದು, ಬಟ್ ಕಮರ್ಷಿಯಲ್ ಮಾಡಕ್ಕಾಗಲ್ಲ. ಕಮರ್ಷಿಯಲ್ ಗೆ ಬೇಡ ಅಂತ ಮಾಡ್ಕೋಬಹುದು ಸರ್. ಯಾವ್ದು ಫಾರ್ಮ್ ಹೌಸ್ ಮಾಡ್ಕೋಬಹುದು ಸರ್. ಈಗ 1 ಕುಂಟೆಗೆ ಎಷ್ಟು ಖರ್ಚಾಗ್ಬೋದು ಸರ್? ಈಗ ನಾವು ಮಾಡಿದ್ರೆ ಎಕ್ಸ್ಪೆನ್ಸಿವ್ ಅಷ್ಟೊಂದು ಬೀಳಲ್ಲ. ಎಷ್ಟು ಬೀಳ್ಬೋದು? ಟಾರ್ಪಾಲಿನ್ ಅಷ್ಟೇನೆ. ಟಾರ್ಪಾಲಿನ್ ಒಂದು 25,000 ಟಾರ್ಪಾಲಿನ್ ಆಗ್ಬೋದು. ಓಕೆ. ಎಕ್ಸ್ಪೆನ್ಸಿವ್. ಗುಂಡಿ ಎಲ್ಲ ತೋಡಿ ಇದ್ ಮಾಡ್ಬೇಕಂದ್ರೆ ಅದು ಒಂದು 20,000 ಆಗ್ಬೋದು. 20,000 ಒಂದು 15,000 ಒಳಗಡೆ ಮುಗಿಸ್ಕೊಡ್ಬೋದು.
50,000 ಒಳಗಡೆ 50,000 ಕಂಪ್ಲೀಟ್ ಮುಗಿಯುತ್ತೆ. ಸೀಡ್ಸ್ಗೆ ಎಕ್ಸ್ಟ್ರಾ ಮುಗಿಯುತ್ತೆ. ಸೀಡ್ಸ್ ಎಕ್ಸ್ಟ್ರಾ ಆಗುತ್ತೆ. ಸೀಡ್ಸ್ ಎಕ್ಸ್ಟ್ರಾ 1000 ಸೀಡ್ಸ್ ಬಿಟ್ರೆ ಹೆವಿ ಸರ್ ಇದಕ್ಕೆ. 1.5 ಕುಂಟೆ ಇದು 1.5 ಕುಂಟೆ ಬರುತ್ತೆ. ಇದಕ್ಕೇನು ಸಲ್ಡಿಸೈನ್ ಬೇಕಾಗಿಲ್ಲ. ಇದು ಸಲ್ಸಿಸ್ ಮೇಲೆ ಸೇಮ್ ಅಲ್ಲೇನಿದೆ ಅದೇ ತರ ಬೋತರ ಸೇಮ್ ಇದೆ ಇದಕ್ಕೆ. ಅಂದ್ರೆ ತುಂಬಾ ಚಿಕ್ಕದಿದೆಯಲ್ಲ ಸ್ಲೈಡ್ಸ್ ಅವಶ್ಯಕತೆ ಇದೆಯಾ? ಇರ್ಲಿ ಸರ್, ಸ್ಲೈಡ್ ತೆಗಿಲೇಬೇಕು. ದೊಡ್ಡದಾಗ್ಲಿ ಚಿಕ್ಕದಾಗ್ಲಿ ಅಮ್ಮನೆ ಅನ್ನೊಂದು ಬಿಲ್ಡ್ ಆಗಬಾರ್ದು. ಇದಕ್ಕೂ ಸಪರೇಟ್ ಆ ಕಡೆ ಮಾಡಿರ್ತೀರಾ? ಸೇಮ್ ಇದು ಸಪರೇಟ್ ಸೇಮ್ ಇಲ್ಲೇ ತರ ಅದೇ ತರ ಸೇಮ್ ಅಲ್ಲಿ. ಸರ್, ಇವಾಗ ನೀವು ಸಾಕಷ್ಟು ವರ್ಷಗಳಿಂದ ಈ ಒಂದು ಫಿಶ್ ಪಾಂಡನ್ನ ನೀವು ಮಾಡ್ಕೊಂಡು ಬರ್ತಾ ಇದ್ರಿ. ಈಗ ನಮ್ಮ ವ್ಯೂವರ್ಸ್ ಗಳಿಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತವ್ರಿಗೆ ನಾವು ಕೂಡ ಫಿಶ್ ಪಾಂಡ್ ಮಾಡ್ಬೇಕು, ನಾನು ಕೂಡ ಇವ್ರ ತರ ಒಂದು ಬೆಳಿಬೇಕು, ನಾನು ಒಂದು ಹಂತದಲ್ಲಿ ಒಂದು ಸಾಧನೆಯನ್ನು ಮಾಡ್ಬೇಕು ಅನ್ನುವಂತ ವ್ಯಕ್ತಿಗಳಿಗೆ ನೀವೇನ್ ಹೇಳೋದಕ್ಕೆ ಇಚ್ಛೆ ಪಡ್ತೀರಿ? ನಿಮ್ಮ ಅನುಭವದ ಮಾತು, ಅದೊಂದು ಕಿವಿ ಮಾತು, ಇಂಥ ಹಿಂಗ್ ಮಾಡಿ ಅನುಕೂಲ ಆಗುತ್ತೆ, ಹಿಂಗ್ ಮಾಡಕ್ ಹೋಗ್ಬೇಡಿ ಅಂತ ನಿಮ್ದು ಅನುಭವದ ಮಾತು ಹೇಳಿದ್ರೆ ನಮ್ಮ ಒಂದು ವ್ಯೂವರ್ಸ್ ಗಳಿಗೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಅವರು ಕೂಡ ಏನೇನೋ ಮಾಡಿ ಯಾರ ಮಾತು ಕೇಳ್ಕೊಂಡು ಹೋಗ್ಬಿಟ್ಟು ಲಾಸ್ ಆಗೋದ್ ಬೇಡ ಅಂತ ನನ್ನ ಒಂದು ಉದ್ದೇಶ. ನಮ್ಮ ಒಂದು ಚಾನಲ್ ಉದ್ದೇಶ ಏನಂತಂದ್ರೆ ಅವರು ಕೂಡ ನೀವ್ ಹೇಗ್ ಬೆಳೆದಿದ್ದೀರೋ, ನೀವು ಒಂದು ಹಂತದಲ್ಲಿ ಬೆಳೆದಿದ್ದೀರಿ, ಇವಾಗ ಫಿಶ್ ಪಾಂಡ್ ಕೂಡ ನೀವು ಮಾಡ್ಕೊಡ್ತಾ ಇದ್ರಿ, ಜೊತೆಗೆ ಬೈಬ್ಯಾಕ್ ಕೂಡ ಮಾಡ್ಕೊಡ್ತಾ ಇದ್ರಿ, ಮಾರ್ಕೆಟಿಂಗ್ ಮಾಡ್ಕೊಡ್ತಾ ಇದ್ರಿ, ಫೀಡ್ಸ್ ಗಳನ್ನ ಕೊಡ್ತಾ ಇದ್ರಿ, ಆಲ್ ಓವರ್ ಕರ್ನಾಟಕ ಪ್ರತಿಯೊಂದು ಕೂಡ ನೀವು ಮ್ಯಾನೇಜ್ ಮಾಡ್ತಾ ಇದ್ರಿ. ಈ ರೀತಿಯೂ ಕೂಡ ಬೆಳಿಬೇಕು ಅನ್ನೋದು ನನ್ನ ಒಂದು ಆಸೆ. ಆಗ ಅದಕ್ಕೋಸ್ಕರವಾಗಿ ನೀವು ನಮ್ಮ ವ್ಯೂವರ್ಸ್ ಗಳಿಗೆ ಏನ್ ಹೇಳೋದಕ್ಕೆ ಇಚ್ಛೆ ಪಡ್ತೀರಾ? ಸರ್, ನಮ್ಮ ರೈತರುಗಳು ನಾನು ಏನೇ ಹೇಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಬಿಸ್ನೆಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಫಾರ್ಮರ್. ಯಾವುದೇ ಒಂದು ಫಿಶ್ ಫಾರ್ಮಿಂಗ್ ಮಾಡ್ಬೇಕು ಅಂತ ಅಂದ್ಮೇಲೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡಾಗ್ಲಿ ಮತ್ತು ಇನ್ನೊಂದು ಕೊಂಡಾಗ್ಲಿ ಯಾರು ಹೇಳ್ಕೆ ಮತ್ತೆ ಫೋನಲ್ಲಿ ಕೇಳ್ಕೊಂಡಾಗ್ಲಿ ಕಲ್ಚರ್ ಮಾಡಕ್ ಹೋಗ್ಬೇಡಿ. ಯಾವ್ದೇ ಸದಾ ನೀವು ಹೋಗಿ ಪಾಂಡ್ಗಳು ವಿಸಿಟ್ ಮಾಡಿ, ಪಾಂಡ್ಗಳು ವಿಸಿಟ್ ಮಾಡಿ ಯಾವ ತರ ಕಲ್ಚರ್ ಯಾವ ತರ ಮಾಡ್ಬೇಕು, ಸ್ಟ್ರಕ್ಚರ್ ಯಾವ ತರ ಮಾಡ್ಬೇಕು, ಪಾಂಡ್ ಕನ್ಸ್ಟ್ರಕ್ಷನ್ ಇಂದ ಹಿಡಿದು ಬಯೋ ಸೆಕ್ಯೂರಿಟಿ ಆಗ್ಲಿ, CC ಕ್ಯಾಮ್ರಾಗಳಾಗ್ಲಿ, ಇನ್ನೊಂದಾಗ್ಲಿ ಟ್ರೈನಿಂಗ್ ಸಿಸ್ಟಮ್ ಆಗ್ಲಿ, ಔಟರ್ ಎಲ್ಲ ನೀಟಾಗಿ ಯಾವ ತರ ಮಾಡ್ಬೇಕು ಅಂತ ತಿಳ್ಕೊಂಡು, ಮತ್ತೆ ಡಿಸೀಸ್ ಬಂದಾಗ ಯಾವ ತರ ಕಂಟ್ರೋಲ್ ಮಾಡ್ಬೇಕು. ಈಗ ನನ್ನ ಉದ್ದೇಶ ಏನ್ ಗೊತ್ತಾ, ನೀವು ಬಂದ ನನ್ನ ಸೀಡ್ಸ್ ತಗೋಬಿಡ್ಲಿ ಅಂತ ನಾನು ನಿಮ್ಗೆ ಮಾಹಿತಿ ಕೊಡ್ತಲ್ಲ. ನೀವು ಸೀಡ್ಸ್ ಎಲ್ಲೇ ತಗೊಂಡಿರಿ ಪರವಾಗಿಲ್ಲ, ನಿಮ್ಗೆ ಗೊತ್ತಿಲ್ಲದೆ ಇರೋದನ್ನ ಕಾಲ್ ಮಾಡಿ, ಡಿಸ್ಟ್ರಿಬ್ಯೂಟರ್ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ ಯಾವುದೇ ಸಮಯದಲ್ಲಿ ಪರವಾಗಿಲ್ಲ, ಫಾರ್ಮರ್ಸ್ಗೆ ನಾನು ಗೈಡ್ಲೈನ್ಸ್ ಕೊಡ್ತೀನಿ. ನೀವು ಆಲ್ ಓವರ್ ಕರ್ನಾಟಕ ಎಲ್ಲೇ ಇದ್ರು ಕೂಡ ಆಲ್ ಓವರ್ ಕರ್ನಾಟಕ ಎಲ್ಲೇ ಇದ್ರು ಸೀಡ್ಸ್ ಕೊಡ್ತಾ ಇದೀನಿ, ಎಲ್ಲೇ ಇದ್ರು ಫೀಡ್ ಸಪ್ಲೈ ಮಾಡ್ತಾ ಇದ್ದೀನಿ ನಾನೇ, ಮತ್ತೆ ರಿಟರ್ನ್ ಬೈಬ್ಯಾಕ್ ಕೂಡ ನಾವೇ ಮಾಡ್ತಾ ಇದೀವಿ. ರೋಗಗಳು ಬಂತು ಅಂತಾರು ಕೂಡ ಅದಕ್ಕೆ ಸಪ್ಲಿಮೆಂಟರಿ ಮೆಡಿಸಿನ್ಗಳು ಸಜೆಷನ್ ಮಾಡ್ತಾ ಇದೀನಿ. ಯಾವುದೇ ಕಾಸ್ಟ್ಲಿ ಮೆಡಿಸಿನ್ ಸಜೆಸ್ಟ್ ಮಾಡ್ತಿಲ್ಲ ಫಾರ್ಮರ್ಸ್ಗೆ. ಯಾಕಂದ್ರೆ ದುಡ್ಡಿರೋ ಯಾರು ಬಂದು ಫಿಶ್ ಫಾರ್ಮಿಂಗ್ ಮಾಡಲ್ಲ. ಅದೇ ಫಾರ್ಮರ್ ಆಗ್ಲಿ ಸಂಪಾದನೆ ಮಾಡ್ಬೇಕು ಅಂತಾನೆ ಫಾರ್ಮಿಂಗ್ ಮಾಡಕ್ ಬರೋದು. ಸೋಗಿ ಯಾರು ಕೆಲವು ಸೋಗಿ ಮಾಡ್ತಾರೆ ಫಾರ್ಮಿಂಗ್, ಏನ್ 15 ದಿನ ಮಾಡ್ತಾರೆ. ಸ್ಟಾರ್ಟಿಂಗ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್, ಕಲ್ಚರ್ ಮುಗಿಯೋವರೆಗೂ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. 15 ದಿನ ಮಾಡಾದ್ಮೇಲೆ ಸೋಗಿ 15 ದಿನ ಫೀಡ್ ಹಾಕೊಂಡು ಮಾಡ್ತಾರೆ, 15 ದಿನ ಬೇಕಾ ಬಿಟ್ಬಿಡ್ತಾರೆ. ಅಲ್ಲಿ ನಾವು ಫ್ಲಾಪ್ ಆಯ್ತು, ಫಿಶ್ ಲಾಸ್ ಆದ ಅಂತ ತುಂಬಾ ಜನ ರೂಮರ್ಸ್ ಹೇಳ್ಕೊಂಡ್ ಬರ್ತಾರೆ. ಅದು ಸುಳ್ಳು ಮಾಹಿತಿ. ನಾವು ಶ್ರದ್ಧೆ ಇಟ್ಟು ಮಾಡಿದಾಗ್ಲಿ ಯಾವುದೇ ಕಲ್ಚರ್ ಆಗ್ಲಿ ಫ್ಲಾಪ್ ಆಗಲ್ಲ. ಹೌದೌದು, ಖಂಡಿತ. ಎಲ್ಲ ನಮ್ ನಾವು ಶ್ರದ್ಧೆ ಇಟ್ಟು ಮಾಡಿದ್ರೆ ನಮ್ಗೆ ಕಲ್ಚರ್ ಸಪೋರ್ಟ್ ಮಾಡುತ್ತೆ. ಹೌದು, ಖಂಡಿತ. ನಮ್ ನೇಚರ್ ಆಗ್ಲಿ ಸಪೋರ್ಟ್ ಮಾಡುತ್ತೆ. ಯೂಸ್ಫುಲ್ ಅದಕ್ಕೆ ನಮ್ಮಲ್ಲೇ ಶ್ರದ್ಧೆ ಇಲ್ಲ ಅಂತಂದಾದ್ಮೇಲೆ ನಾವೇನ್ ಮಾಡಿದ್ರು ವ್ಯರ್ಥನೆ, ಅದು ವೇಸ್ಟ್. ನಾವೇನ್ ಹೇಳೋದು ಏನಂತಂದ್ರೆ, ಸೀಡ್ಸ್ ನೀವ್ ಎಲ್ಲೇ ತಗೊಂಡಿರಿ, ಎಲ್ಲೇ ಮಾಡಿರಿ, ಬೈಬ್ಯಾಕ್ ಆಗ್ಲಿ, ಫೀಡ್ ಸಪ್ಲೈ ಆಗ್ಲಿ, ಏನೇ ಇದ್ರು ನಂಗೆ ಕರೆ ಮಾಡಿ, ನಾನು ಫೀಡ್ ಸಪ್ಲೈ ಮಾಡ್ಕೊಡ್ತೀನಿ, ಮತ್ತೆ ರಿಟರ್ನ್ ಬೈಬೇಕು ನಾನೇ ತಗೋತೀನಿ. ಒಳ್ಳೇದಾಗಿ ಸರ್, ಅದು ಬಹಳ ಖುಷಿ ಆಯ್ತು ನಿಮ್ ಜೊತೆ ನಾನು ಮಾತಾಡಿ. ದೇವರು ಐಶ್ವರ್ಯ ಆರೋಗ್ಯ ಕೊಟ್ಟು ನಿಮಗೆ ಕಾಪಾಡಲಿ ಅಂತೇಳಿ ಅರ್ಚಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋ ಮುಖಾಂತರ ನೀವು ಏನ್ ತಿಳ್ಕೊಂಡ್ರಿ ಅಂತಂದ್ರೆ, ಆಲ್ಮೋಸ್ಟ್ ಆಲ್ ನಾನು ಸಾಕಷ್ಟು ವಿಡಿಯೋಗಳನ್ನ ನಾನು ಮಾಡಿದ್ದೀನಿ. ಒಂದು ಫಿಶ್ ಪಾಂಡ್ ಬಗ್ಗೆನೇ ಮಾಡಿದ್ದೀನಿ. 1 ಕುಂಟೆಯಿಂದ ಮಾಡಿದ್ದೀನಿ, 2 ಕುಂಟೆ, 3 ಕುಂಟೆ, ಮತ್ತೆ 10 ಕುಂಟೆ, 15 ಕುಂಟೆ, 25 ಕುಂಟೆ, 30 ಕುಂಟೆವರೆಗೂ ಇರುವಂತ ವಿಡಿಯೋಗಳನ್ನ ನಾನು ಮಾಡಿದ್ದೀನಿ. ಅದರಲ್ಲಿ ಸಾಕಷ್ಟು ತರದ ವೆರೈಟಿ ಮೀನುಗಳನ್ನ ಸಾಕಾಣಿಕೆ ಮಾಡೋದು ಕೂಡ ನಿಮ್ಗೆ ತೋರಿಸಿದ್ದೀನಿ. ಅದರಲ್ಲಿ ಈಗ ನೀವು ತಿಲಾಪಿ ಇರ್ಬೋದು, ರೆಡ್ ತಿಲಾಪಿ ಇರ್ಬೋದು, ಅಥವಾ ಪಂಗಸಿಸ್ ಆಗಿರ್ಬೋದು, ಈಗ ಸಾಕಷ್ಟು ತರದ ಮೀನುಗಳು ನಾನು ನಿಮ್ಗೆ ಡೀಟೇಲ್ಸ್ ನಾನು ಕೊಟ್ಟಿದ್ದೀನಿ. ಇವತ್ತು ಬಂದಿರುವಂತಹ ವಿಡಿಯೋದಲ್ಲಿ ಮರಲ್ ಫಿಶ್ ಅಂತ ಅಂದ್ಬಿಟ್ಟು ಇತ್ತೀಚೆಗೆ ತುಂಬಾ ಕೂಡ ಫೇಮಸ್ ಆಗಿರುವಂತದ್ದು, ತುಂಬಾ ಮೂವಿಂಗ್ ಇರುವಂತ ಫಿಶ್. ಜೊತೆಗೆ ಇದು ಒಂದು ರೋಗ ಯಾವುದೇ ಕಾರಣಕ್ಕೂ ಇದಕ್ಕೆ ಬರೋದು, ರೋಗ ನಿರೋಧಕ ಶಕ್ತಿ ಇದಕ್ಕೆ ಜಾಸ್ತಿ ಇರುವಂತದ್ದು. ಒಂದು BP ಇರ್ಬೋದು, ಶುಗರ್ ಇರ್ಬೋದು, ಯಾವುದೇ ವ್ಯಕ್ತಿಗಳು ಕೂಡ ಇದು ಸೂಟಬಲ್. ಯಾರೋ ಅಸ್ತಮಾ ಪೇಷಂಟ್, ಟೋಟಲಿ ಈಗ ನಮ್ಮ ಏಜ್ ಆಗಿರುವಂತವ್ರಿಗೆ, ಇತ್ತೀಚೆಗೆ ಎಲ್ಲರಿಗೂ BP ಶುಗರ್ ಸಜೆಸ್ಟ್ ಮಾಡದೆ ಫಿಶ್ ಇವಾಗ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಫಿಶ್ಗೆ ಈ ಒಂದು ಡ್ಯೂರೇಷನ್ ಅಲ್ಲಿ ತುಂಬಾನೇ ಕೂಡ ಬೇಡಿಕೆ ಇದೆ. ಹಾಗಾಗಿ ಈ ಒಂದು ಫಿಶ್ ಅನ್ನು ನಾವು ಬೆಳಿಬಹುದು. ಮರಲ್ ಫಿಶ್ ಏನಂತಂದ್ರೆ ಎವರ್ಗ್ರೀನ್ ಮಾರ್ಕೆಟ್ ಇದು. ವರ್ಷ ಪೂರ್ತಿ ಮಾರ್ಕೆಟಿಂಗ್ ಇರುತ್ತೆ. ವರ್ಷ ಪೂರ್ತಿ ಯಾವ್ದೇ ಟೈಮ್ ಅಲ್ಲಿ ಆಗ್ಲಿ ಅನ್ಸೀಸನ್ ಅಂತ ಇಲ್ಲ ಇದಕ್ಕೆ. ಪ್ರೊಡಕ್ಷನ್ ಎಷ್ಟು ಸರ್ ಕನ್ಸ್ಯೂಮ್ ಮಾಡ್ತಿರೋ ಅಷ್ಟು ಪ್ರೊಡಕ್ಷನ್ ನಾವು ಕೊಡಕ್ಕೆ ಆಗ್ತಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ನಮ್ಗೆ ಏನಂತಂದ್ರೆ ನಮ್ ಪೀಪಲ್ಸ್ ತಿಂತಾರೋ ಅಷ್ಟು ಕನ್ಸ್ಯೂಮ್ ಮಾಡ್ತಿರೋ ಫಿಶ್ ನ ಪ್ರೊಡಕ್ಷನ್ ಮಾಡ್ಕೊಳಕ್ ಆಗ್ತಿಲ್ಲ. ಅಷ್ಟು ಬೇಡಿಕೆ ಐತಿ ಫಿಶ್ ಗೆ. ಅದರಿಂದ ಈ ಫಿಶ್ ಗೆ ಐವ್ಯಾಲ್ಯೂ ಅಷ್ಟೇನೆ. ಬಟ್ ಇದ್ರ ಏನಂದ್ರೆ ಎಕ್ಸ್ಪೆನ್ಸಿವ್ ತುಂಬಾ. ಇದು ಫೀಡ್ ಕಾಸ್ಟ್ ಇಂದ ಹಿಡಿದು ಸೀಡ್ ಇಂದ ಹಿಡಿದು ತುಂಬಾ ಎಕ್ಸ್ಪೆನ್ಸಿವ್ ಫಿಶ್ ಇದು. ಏನಾದ್ರು ಒಂದು ಕಲ್ಚರ್ ಮಾಡ್ತೀವಿ ಅಂತ ನಾವು 10,000 ಸೀಡ್ಸ್ ಬಿಟ್ಟು 6 to 7 ಮಂತ್ ಅಲ್ಲಿ ನಾವು ಕಲ್ಚರ್ ಮಾಡ್ತೀವಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಬಂದು 10 to 15 lakh ವರೆಗೂ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಒಂದು ಕಲ್ಚರ್ಗೆ. ಫೀಡ್ ಕಾಸ್ಟ್ ಬಂದು ನಮ್ಗೆ 10,000 ಸೀಡ್ಸ್ ಬಿಟ್ಟು ಅಂದ್ರೆ 8 to 9 ಟನ್ ಫೀಡ್ ಕೊಡಬೇಕಾಗುತ್ತೆ. ಫೀಡ್ ಕಾಸ್ಟ್ 10 lakh ರೀಚ್ ಆಗ್ಬಿಡುತ್ತೆ. 1.5 to 2 lakh ವರೆಗೂ ಸೀಡ್ಸ್ ಆಗುತ್ತೆ. 5 inches ಸೀಡ್ಸ್ ಬಿಡ್ತೀನಿ ಅಂತಂದ್ರೆ ವೆರೈಟಿ ಸೀಡ್ಸ್ ಅಲ್ಲಿ ವೆರೈಟಿ ಇದೆ. ಅಂದ್ರೆ 2 inches ಬೇರೆ ಪ್ರೈಸ್, 3 inches ಬೇರೆ ಪ್ರೈಸ್, ಅಪ್ಪ ಪ್ರೈಸ್ ಸೈಜ್ ಮೇಲೆ ಪ್ರೈಸ್ ಇದೆ.
ಈಗ ಈ ಒಂದು ಪಾಂಡ್ ಅಲ್ಲಿ ಈಗ ನೀವು ಖರ್ಚು ಸುಮಾರು ಒಂದು 5-6 ಲಕ್ಷ ಒಂದು ಸರ್. ಈ ಪಾಂಡ್ ಕನ್ಸ್ಟ್ರಕ್ಷನ್ ಗೆ ಸ್ಟಾರ್ಟಿಂಗ್ ಹೊಸದಾಗಿ ಮಾಡಿದಾಗ ನಾನ್ ಮಾಡಿದ್ದು ಮಡ್ ಫಂಡ್ ಗೆ ಅಂತಾನೆ ಮಾಡಿದ್ದು ನಾನು. ಬಟ್ ಮಡ್ ಫಂಡ್ ಅಲ್ಲಿ ನೀರು ನಿಲ್ಲಲ್ಲ ನಮ್ಮ ಮಣ್ಣಲ್ಲಿ ಅಂತಾನೆ. ಈ ಮಣ್ಣಲ್ಲಿ ನೀರು ಜಾಸ್ತಿ ಬೇಗ ನಿಲ್ಲಲ್ಲ, ಬೇಗ ಕನ್ಸ್ಯೂಮ್ ಮಾಡ್ಕೊಬಿಡುತ್ತೆ ನೀರು. ಈಗ ನೀವು ಖರ್ಚು ಮಾಡಿದ್ರೆ ಇದಕ್ಕೆ ಟೋಟಲ್ ಸರ್ ಇದು ಖರ್ಚು ಬಂದು ಟೋಟಲ್ ಒಂದು 6 to 7 lakh ಆಗಿದೆ. ಕನ್ಸ್ಟ್ರಕ್ಷನ್ ಒಂದು ನರ್ಸರಿ ಫಂಡ್ ಒಂದು ಇದರಿಂದ 6 to 7 lakhs. ಈಗ ನೀವು ಆದಾಯ ಅಂತ ನೋಡಿದ್ರೆ ಎಷ್ಟು ನೋಡಬಹುದು ಸರ್? ನಾವು ಪ್ರತಿ ಒಂದು ಟನ್ಗೆ ನಾವು 10,000 ಸೀಡ್ಸ್ ಬಿಟ್ಟು ಒಂದು 7 ಟನ್ ಹಾರ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಒಂದು ಟನ್ ಪ್ರೆಸೆಂಟ್ ಇವತ್ತಿನ ಮಾರ್ಕೆಟ್ ರೇಟ್ ಬಂದು 310 ಇಂದ 320 ಇದೆ. ಓಕೆನಾ? ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಬಂದು ಪರ್ ಕೆಜಿಗೆ. ನೀವು ಏನಾದ್ರು ಮಾರ್ಕೆಟ್ ಹೋಗ್ತೀವಿ ಅಂತ ಅಂದ್ರೆ ಮಧುರೈ ಮಾರ್ಕೆಟ್ ಆಗ್ಲಿ, ತಂಜಾವೂರ್ ಆಗ್ಲಿ, ಹೈದರಾಬಾದ್ ಆಗ್ಲಿ, ಆಂಧ್ರ ಪ್ರದೇಶ ಆಗ್ಲಿ, ನಮಗೆ ಪ್ರೆಸೆಂಟ್ ಮಾರ್ಕೆಟಿಂಗ್ ಇರೋದು ಬಂದು ಹೈದರಾಬಾದ್, ಅದ್ಬಿಟ್ಟು ತಂಜಾವೂರು ಮತ್ತೆ ಮಧುರೈ ಬಿಗ್ ಮಾರ್ಕೆಟ್. ಅಂದ್ರೆ ಅಲ್ಲೇನಂದ್ರೆ ಪ್ರೆಸೆಂಟ್ 400+ ಇದೆ ಪ್ರೆಸೆಂಟ್ ಮಾರ್ಕೆಟಿಂಗ್ ಪ್ರೈಸ್. ಬಟ್ ಇಲ್ಲೇ ಬಂದು ಲಿಫ್ಟ್ ಮಾಡೋದ್ರಿಂದ ನಮ್ 300 ರೂಪಾಯಿ 350 ರೂಪಾಯಿ ಇಲ್ಲಿಂದ ಅಲ್ಲಿ ಎಕ್ಸ್ಪೆನ್ಸಿವ್ ಇರುತ್ತೆ. ಗಾಡಿ ವೆಹಿಕಲ್ ಚಾರ್ಜಸ್ ಆಗ್ಲಿ, ಅಲ್ಲಿ 10% ಕಮಿಷನ್ ಆಗ್ಲಿ, ತುಂಬಾ ಎಕ್ಸ್ಪೆನ್ಸಿವ್ ಇದೆ. ಅದ್ರ ಫಾರ್ಮರ್ಸ್ ಗೆ ರಿಸ್ಕ್ ತಗೊಳಕ್ ರೆಡಿ ಇದ್ರೆ ಅಲ್ಲಿ ಹೋಗಿ ರೆಡಿ. ಇಲ್ಲಿಗೂ ಒಂದು 50 ರೂಪಾಯಿ ಹೊರತು ಎಕ್ಸ್ಪೆನ್ಸಿವ್ ಸಿಗುತ್ತೆ. ಇಲ್ಲಿ ನಾವು 300 ರೂಪಾಯಿ ಕೂಡ ಅಲ್ಲಿ 350 ರೂಪಾಯಿ ಸಿಗ್ಬೋದು. 50 ರೂಪಾಯಿ ಎಕ್ಸ್ಪೆನ್ಸಿವ್ ಖರ್ಚು ಹೋದೇ ಹೋಗುತ್ತೆ. ನಾವ್ ಇಲ್ಲೇ ಕೊಟ್ರೆ ಬೆಟರ್. ನಮ್ಗೆ ಸೇಫ್. ಇಲ್ಲ ಸ್ಪಾಟ್ ಗೆ ಕೊಡ್ತಾರೆ, ಲಿಫ್ಟಿಂಗ್ ಮಾಡ್ಕೊಂಡು ಹೋಗ್ತಾರೆ. ಏನ್ ಆತರ ಏನ್ ಸಮಸ್ಯೆ ಇಲ್ಲ. ಖರ್ಚೆಲ್ಲ ಕಳೆದು ಎಷ್ಟು ಆಗ್ಬೋದು ಆದಾಯ ಸರ್? ಒಂದು ಟನ್ಗೆ ನಿಮ್ಗೆ ಖರ್ಚು ಬಂದು ಒಂದು ಕೆಜಿ ಒಂದು ಫಿಶ್ ಬೆಳೆದಕ್ಕೆ ಒಂದು ಖರ್ಚು ಬಂದು 140 ಇಂದ 150 ರೂಪಾಯಿ ಫೀಡ್ ಕಾಸ್ಟ್ ಬೀಳುತ್ತೆ. ಫೀಡ್ ಕಾಸ್ಟ್ ಅಂದ್ರೆ 4 ಇಂಚ್ ಮರಿ ಬಿಟ್ರೆ ಆಯ್ತು. ಫೀಡ್ ಒಂದು 140 ರೂಪೀಸ್ ಫೀಡ್ ಕನ್ಸ್ಯೂಮ್ ಮಾಡುತ್ತೆ. 12 ರೂಪೀಸ್ ಮರಿ ಇರುತ್ತೆ. ಒಂದು 8 ರೂಪಾಯಿ ಲೇಬರ್ ಖರ್ಚು ಆಗೋದು 160 ರೂಪೀಸ್ ಆಯ್ತು ಎಲ್ಲ ಸೇರಿ. ನಾವು ಇವಾಗ ಬಂದು 310 320 ರೂಪೀಸ್ ಲಿಫ್ಟಿಂಗ್ ಮಾಡ್ತಿರೋದು. ನಿಮ್ಗೆ ಅಲ್ಲೇನೆ 150 ರೂಪೀಸ್ 160 ರೂಪೀಸ್ ಸೈಜ್ ಲಾಭ ಸಿಗ್ತದೆ ಕೆಜಿಗೆ. ನಿಮ್ಗೆ ಅದೇ ಆದ್ರೆ ಒಂದು 7 ಟನ್ ತೆಗಿತೀನಿ ಅಂತಂದ್ರೆ ನಿಮ್ಗೆ ಒಂದು ಟನ್ಗೆ 1.5 ಲಕ್ಷ ರೂಪಾಯಿಗೆ ಏನ್ ಮೋಸ ಇಲ್ಲ. ಒಂದು ಟನ್ಗೆ ಲಾಭ ಅಂತ ನೋಡೋದಾದ್ರೆ ನೀವು 10 ರಿಂದ 11 ಲಕ್ಷ ಲಾಭ ನೋಡ್ಬೋದು 6 ತಿಂಗಳಿಗೆ. ಖರ್ಚೆಲ್ಲ ಇನ್ವೆಸ್ಟ್ಮೆಂಟ್ ಹಾಕಿ ರಿಟರ್ನ್ ಮತ್ತೆ 6 ತಿಂಗಳು ಮತ್ತೆ ರಿಟರ್ನ್ ಮತ್ತೆ ನಮ್ಮ ಅಷ್ಟು ಸಮೇತ ಲಾಭ ತಗೋಬೇಕು ಅಂದ್ರೆ ಯಾವ್ದಾದ್ರು ಒಂದು ಏಕೈಕ ಬಿಸ್ನೆಸ್ ಇದ್ರೆ ಫಿಶ್ ಫಾರ್ಮಿಂಗ್ ಮಾತ್ರ ಸರ್. ಫಿಶ್ ಫಾರ್ಮಿಂಗ್ ಮಾತ್ರ. ಮರಲ್ ಫಿಶ್ ಮಾತ್ರ. ಈಗೆಲ್ಲ ನಮ್ಮ ಕಸ್ಟಮರ್ಗೆಲ್ಲ ಪ್ರತಿಯೊಬ್ಬರು ಮಾಡ್ಬೋದು, ನಮ್ಮ ರೈತರುಗಳು ಮಾಡ್ಬೋದು ಸರ್. ಏನ್ ಸಮಸ್ಯೆ ಇಲ್ಲ. ಇದರಿಂದ ಬದುಕು ಆರಾಮ ಕಟ್ಕೋಬಹುದು ಸರ್. ಉದಾಹರಣೆ ನಾನೇ ಸರ್. ನಾನು ಫಸ್ಟ್ ಬಂದು ಮಾಡಿದ್ದು ಒಂದು ಕ್ಲಾತ್ ಬಟ್ಟೆ ಅಂಗಡಿ ಮಾಡಿದ್ದೆ. ಅದ್ರಲ್ಲಿ ಏನೋ ಅಷ್ಟೊಂದು ಲಾಭಾಂಶ ನೋಡಕ್ ಆಗಿಲ್ಲ. ಅದಾದ್ಮೇಲೆ ಒಂದು ಹೈನುಗಾರಿಕೆ ಮಾಡಿದೆ. ಅಷ್ಟೊಂದು ಕಾಣಕ್ ಆಗಿಲ್ಲ. ಮನೆಯಾಗ ಬಂದು ಫಿಶ್ ಕೈ ಹಿಡಿ ಇಂದ ಮಾಡ್ಕೊಂಡು ಹೋಗ್ತೀವಿ. ವಿಡಿಯೋ ಮುಖಾಂತರ ಏನ್ ಹೇಳಿ ಇಚ್ಛೆ ಪಡ್ತಾ ಇದ್ದಾರೆ ನಮ್ಮ ವ್ಯೂವರ್ಸ್ ಗಳಿಗೆ. ಈಗ ಆಲ್ರೆಡಿ ಒಂದು ಮರಲ್ ಫಿಶ್ಗೆ ತುಂಬಾನೇ ಕೂಡ ಬೇಡಿಕೆ ಇದೆ. ಈಗ 350 ರಿಂದ 400 ರೂಪಾಯಿ ಇದಕ್ಕೆ ಪ್ರೆಸೆಂಟ್ ರೇಟ್. ಇವಾಗ ನಾನು ಈಗ ಮಾತಾಡ್ತಾ ಇರುವಂಥದ್ದು ಫೆಬ್ರವರಿ ತಿಂಗಳಲ್ಲಿ ಮಾತಾಡ್ತಾ ಇರುವಂಥದ್ದು 23ನೇ ತಾರೀಕಲ್ಲಿ ನಾನು ಮಾತಾಡ್ತಾ ಇರೋದು. ಆಕ್ಚುಲಿ ಸುಮಾರು ಒಂದು 350 ರಿಂದ 400 ರೂಪಾಯಿ ಇದೆ ಕೆಜಿ ಇದು. ಹಾಗಾಗಿ ನಾವು ಆರಾಮ ಮಾಡ್ಬೋದು. ಒಂದು ಮೀನು ನಾವು ಬೆಳೆಸೋದಕ್ಕೆ ಸುಮಾರು ಒಂದು 4 ಇಂಚು ಮೀನಿಂದ ಹಿಡಿದು ಸುಮಾರು ಒಂದು 1-1.5 kg ಅಷ್ಟು ನಾವು ಏನು ಹಾರ್ವೆಸ್ಟಿಂಗ್ ಮಾಡುವಂಥ ಟೈಮ್ಗೆ ನಾವು ಖರ್ಚು ಮಾಡುವಂಥದ್ದು ಅದಕ್ಕೆ ಫೀಡ್ ಕಾಸ್ಟ್ ಬಂದ್ಬಿಟ್ಟು ಒಂದು 100-150 ರೂಪಾಯಿ ಆಗುತ್ತೆ ಅಷ್ಟೇ. ಇನ್ನೆಲ್ಲ ನಮಗೆ ಮಿಕ್ಕಿದೆಲ್ಲ ಲಾಭನೇ ಆಗುತ್ತೆ. ಹಾಗಾಗಿ ನೀವು ಇದನ್ನ ಚೂಸ್ ಮಾಡ್ಕೋಬೋದು ಅಂತಲೂ ಕೂಡ ನಾನು ಹೇಳ್ತಾ ಇದ್ದೀನಿ. ಇದೇ ಥರದ ಒಂದು ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮೊಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ಅವರು ಕೂಡ ಈ ರೀತಿಯಾದ ಒಂದು ಫಿಶ್ ಫಂಡನ್ನು ಮಾಡಿ ಅವರು ಕೂಡ ಒಂದು ಹಸನಾದ ಬದುಕನ್ನು ಕಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.